ನಮಸ್ಕಾರ. ಮೊಬೈಲ್ ಸದ್ದು ಮಾಡಿದಾಗ ಭವ್ಯಾಳ ನಿದ್ದೆ ಹಾರಿಹೋಯಿತು. ಅವಳ ನಿದ್ದೆಗಣ್ಣಿನಲ್ಲಿ ಫೋನ್ ದಿಟ್ಟಿಸಿದಾಗ ಅದು ಅಮ್ಮನ ಕರೆ ಎಂದು ಗೊತ್ತಾಯಿತು. ಹಲೋ ಅಮ್ಮ. ಫೋನ್ ಎತ್ತಿಕೊಂಡ ಭವ್ಯ ತೂಕಡಿಸುತ್ತಾ ಕೇಳಿದಳು. ಏನಾಯಿತು ಭವ್ಯ, ನಿನ್ನ ಧ್ವನಿ ಯಾಕೆ ಬಾವಿಯಾಳದಿಂದ ಬಂದಂತಿದೆ? ನಿನ್ನ ಆರೋಗ್ಯ ಸರಿಯಿಲ್ವೇ? ಅಂಬಿಕನವರು ಚಿಂತೆಯಿಂದ ವಿಚಾರಿಸ್ತಿದ್ದರು. ಇಲ್ಲಮ್ಮ, ನಾನು ಗಡದ್ದಾಗಿ ಗೊರಕೆ ಹೊಡೆಯುತ್ತಿದ್ದೆ. ಇದೇನಮ್ಮ ನೀನು ಬೆಳ್ಳಂಬೆಳ್ಳಗೆ ಫೋನ್ ಮಾಡಿದ್ದಿ? ಭವ್ಯ ಏರಿಳಿತವಿಲ್ಲದೆ ಹೇಳಿದಳು. ಬೆಳ್ಳಂಬೆಳಗ್ಗೆ ಅಂತಿದ್ಯಾ? ಅದಾಗಲೇ 9 ಗಂಟೆ ಆಗ್ತಾ ಬಂತು ಕಣೆ. ಅಷ್ಟೇ ತಾನೇ ಕಣಮ್ಮ. ಇವತ್ತು ಹೇಗೋ ರಜೆ ದಿನ, ಇರೋ ಒಂದು ಭಾನುವಾರವಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಡ್ವೇ? ಉಳಿದ 6 ದಿನಗಳು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಓಡಿ ಓಡಿ ಸುಸ್ತಾಗೋದ್ರಲ್ಲಿ ಹಾಗೆ ಹೋಗುತ್ತೆ. ಅದೆಲ್ಲ ಇರಲಿ, ಏನಮ್ಮ ವಿಷಯ ಫೋನ್ ಮಾಡಿದ್ದಿ? ಎಲ್ಲ ಶುಭ ಸಮಾಚಾರ ಕಣೆ. ನಿನಗಾಗಿ ನಿನ್ನಕ್ಕ ನೀತಾಳ ಹಿರಿಯ ಹೊರಗಿತ್ತಿಯ ತಮ್ಮನ ಸಂಬಂಧ ಒದಗಿ ಬರುವ ಹಾಗಿದೆ ಕಣೆ. ಅವರಿಗೆಲ್ಲ ನಿನ್ನನ್ನು ಫೋಟೋದಲ್ಲಿ ನೋಡಿ ಬಹಳ ಇಷ್ಟವಾಗಿದೆ. ಹುಡುಗ MTech ಮುಗಿಸಿ ದೊಡ್ಡ ಖಾಸಗಿ ಕಂಪನಿಯಲ್ಲಿ ಚೀಫ್ ಇಂಜಿನಿಯರ್. ಅನುಕೂಲಕರ ಸಂಬಂಧ. ಆ ಮನೆಯವರು ಒಳ್ಳೆಯವರು, ತಿಳಿದ ಜನ. ಈ ಬಾರಿ ನೀನು ಮೀನಾಮೇಷ ಎಣಿಸ್ದ ಕೂರಬೇಡ. ಅನಗತ್ಯವಾಗಿ ಇಲ್ಲಸಲ್ಲದ ನೆಪಗಳನ್ನು ಹೇಳಬೇಡ. ಆಫೀಸ್ನವರಿಗೆ ರಜೆ ಚೀಟಿ ಕೊಟ್ಟು ಆದಷ್ಟು ಬೇಗ ಮೈಸೂರಿಗೆ ಹೊರಟು ಬಾ. ನೀವಿಬ್ಬರು ಪರಸ್ಪರ ಭೇಟಿಯಾದರೆ ಖಂಡಿತ ಒಪ್ಪಿಕೊಳ್ತೀರಿ ಅಂತಾನೆ ನಾವೆಲ್ಲ ಮಾತನಾಡಿಕೊಳ್ಳುತ್ತಿದ್ದೇವೆ. ಹಿರಿಯರು ನಾವು ಭೇಟಿಯಾಗಿ ಒಪ್ಪಿದ್ದಾಯಿತು. ಹುಡುಗ ಚೆನ್ನೈನಲ್ಲಿ ಸೆಟಲ್ ಆಗಿದ್ದಾನೆ. ನಿನಗೂ ಅಲ್ಲಿ ಸುಲಭವಾಗಿ ಕೆಲಸ ಸಿಗುತ್ತದೆ. ಅಂಬಿಕಾ ಖುಷಿಯಿಂದ ಒಂದೇ ಉಸಿರಿನಲ್ಲಿ ಎಲ್ಲ ಹೇಳಿಬಿಟ್ರು. ಅಯ್ಯೋ ಅಮ್ಮ, ಮತ್ತೆ ಮದುವೆ ಪುರಾಣ ಶುರು ಮಾಡಿಕೊಂಡ್ಯಾ? ಇಷ್ಟು ಬೇಗ ನನಗೆ ಮದುವೆ ಬೇಡ ಅಂತ ಎಷ್ಟು ಸಲ ಹೇಳೋದು? ಭವ್ಯ ಬೇಸರದಿಂದ ಹೇಳಿದಳು. ಸಾಕು ಸುಮ್ಮನೆ. 2 ತಿಂಗಳು ಕಳೆದ್ರೆ ನಿನಗೆ 27 ತುಂಬುತ್ತೆ. ಮತ್ತೆ ಇನ್ಯಾವಾಗ ಮದುವೆ ಆಗೋದು? ಎಷ್ಟು ದಿನ ಅಂತ ಹೀಗೆ ಮದುವೆ ಮುಂದೂಡುವುದು? ಮೊದಲು ಓದು, ನಂತರ ಕೆರಿಯರ್, ಆಮೇಲೆ ಪ್ರಮೋಷನ್. ಈಗ ಯಾವ ನೆಪ ಹುಡುಕ್ತಿದ್ದಿ? ಮುಂದಿನ 1-2 ವರ್ಷದಲ್ಲಿ ನಿನ್ನ ಮದುವೆ ಆಗಲಿಲ್ಲ ಅಂದರೆ ಆಮೇಲೆ ನಿನಗೆ ಮೊದಲನ ಸಂಬಂಧದ ವರಗಳು ಬರುವುದೇ ಇಲ್ಲ ಅಂದರು. ಆಮೇಲೆ ನೀನು ಯಾರಾದರೂ ವಿದುರ ವಿಚ್ಛೇದಿತ ಮಕ್ಕಳ ಮನೆಗೆ ಮಲತಾಯಿ ಆಗಿ ಹೋಗಬೇಕಷ್ಟೆ. ಅಂಬಿಕಾ ಕೋಪದಿಂದ ವಾಸ್ತವವಾಗಿ ಕಟುವಾಗಿ ಹೇಳಿದರು. ಹಾಗಲ್ಲಮ್ಮ, 4 ದಿನ ಟೈಮ್ ಕೊಡು, ನಾನೇ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಭವ್ಯ ತಾಯಿ ಎದುರು ಸೋಲಲೇಬೇಕಾಯಿತು. ಲೈನ್ ಕಟ್ ಮಾಡಿ ಮಗ್ಗುಲಾದಳು. 9:30 ದಾಟಿತ್ತು. ಇನ್ನೆಲ್ಲಿಯ ನಿದ್ರೆ? ಅಮ್ಮ ಅವಳ ನಿದ್ರೆ ಹಾರಿ ಹೋಗುವಂತೆ ಯೋಚನೆಯ ಬೀಜ ಬಿತ್ತಿದ್ದರು. ಭವ್ಯ ಪಕ್ಕದಲ್ಲಿ ಮಲಗಿದ್ದ ಅಭಯನತ್ತ ನೋಡಿದಳು. ಅಭಯ ಸುಖಕರ ಕನಸು ಕಾಣುತ್ತಾ ಸಂತೃಪ್ತನಾಗಿದ್ದ. ಅವನ ಗುಂಗುರು ತಲೆಗೂದಲಿನಲ್ಲಿ ಕೈಯಾಡಿಸ್ತಾ ಅವನನ್ನೇ ದಿಟ್ಟಿಸಿ ನಿಧಾನವಾಗಿ ಎದ್ದು ಬಾತ್ರೂಮ್ನತ್ತ ನಡೆದಳು. ಮುಖ ತೊಳೆದು ಬಂದ ಭವ್ಯ ತನಗಾಗಿ ಹಾಲು ಬಿಸಿ ಮಾಡಿಕೊಂಡು ಅದರಲ್ಲಿ ನೆಸ್ಕಾಫಿ ಕದಡಿಕೊಂಡು ಬಿಸಿ ಕಾಫಿ ಕಪ್ ಜೊತೆ ಪೇಪರ್ ಹಿಡಿದು ಬಾಲ್ಕನಿಯಲ್ಲಿ ಕುಳಿತಳು. ಅಭಯ್ಗೆ ಸದಾ ಟೀ ಇಷ್ಟ. ಹೀಗಾಗಿ ಅವನು ಎದ್ದಾಗ ತಾನೇ ಫ್ರೆಶ್ ಆಗಿ ಟೀ ಮಾಡಿಕೊಳ್ಳುತ್ತಿದ್ದ. ಕೆಳಗಡೆ ಅಪಾರ್ಟ್ಮೆಂಟ್ನ ಮಕ್ಕಳೆಲ್ಲ ಹೋ ಎಂದು ಹುಯಿಲೆಬ್ಬಿಸ್ತಾ ಆಟವಾಡುತ್ತಿದ್ದರು. ಜನ ಭಾನುವಾರದ ಬಿಡುವಿನ ದಿನದಂದು ತಮ್ಮ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಈ ಅಪಾರ್ಟ್ಮೆಂಟ್ಗೆ ಇವರಿಬ್ಬರು ಶಿಫ್ಟ್ ಆಗಿ ಅದಾಗಲೇ 6 ತಿಂಗಳಾಗಿತ್ತು. ಇದುವರೆಗೂ ಅಪಾರ್ಟ್ಮೆಂಟ್ನ ನೆರೆಯವರೊಂದಿಗೆ ಅಂಥ ಪರಿಚಯವೇನೂ ಆಗಿರಲಿಲ್ಲ. ಎದುರಿನ ಮನೆಯವರೊಂದಿಗೆ ಹಾಯ್ ಹಲೋ ಹೇಳುವಷ್ಟು ಗುರುತಾಗಿತ್ತಷ್ಟೆ. ಅದಕ್ಕಿಂತ ಹೆಚ್ಚಿಗೆ ಅವರನ್ನು ಹಚ್ಚಿಕೊಳ್ಳುವುದು ಇವರಿಗೂ ಬೇಕಾಗಿರಲಿಲ್ಲ. ಇವರ ಪಕ್ಕದ ಮನೆ ಇನ್ನೂ ಖಾಲಿಯೇ ಇತ್ತು. ಭವ್ಯ ಅಭಯ್ ಪರಿಚಯವಾಗಿ ಅದಾಗಲೇ 4 ವರ್ಷ ದಾಟಿತ್ತು. ಭವ್ಯಾಳ ಗೆಳತಿಯ ಬರ್ತ್ಡೇ ಪಾರ್ಟಿಗೆಂದು ಎಲ್ಲರೂ ಒಂದೆಡೆ ಸೇರಿದ್ದರು. ಇವಳ ಗೆಳತಿ ನೀಶಾಳ ಅಣ್ಣನ ಸಹೋದ್ಯೋಗಿ ಅಭಯ್. ಹೀಗೆ ಇವರಿಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೇಮ ದಟ್ಟವಾಗಿತ್ತು. ಮುಂಬೈನ ಅಭಯ್ ಬ್ಯಾಂಗ್ಳೂರು ಕೆಲಸಕ್ಕೆಂದು ಬಂದು 6 ತಿಂಗಳಾಗಿತ್ತು. ಮೈಸೂರಿನ ತನ್ನ ಕಾಲೇಜ್ ಕ್ಯಾಂಪಸ್ನ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದ ಭವ್ಯ ಖ್ಯಾತ MNC ಕಂಪನಿಯೊಂದಕ್ಕೆ ಉನ್ನತ ಹುದ್ದೆಗಾಗಿ ಅರಸಿ ಬಂದಿದ್ದಳು. ಮೊದಲು ಮನೆಯ ಹಿರಿಯರಿಗೆ ಅಷ್ಟು ದೂರ ಒಬ್ಬಳನ್ನೇ ಕಳಿಸಬೇಕಲ್ಲ ಎನಿಸಿತ್ತು. ಅವಳ ಗೆಳತಿಯರೆಲ್ಲ ಚೆನ್ನೈ, ಹೈದರಾಬಾದ್, ಮುಂಬೈ ಎಂದು ಇನ್ನೂ ದೂರ ಹೊರಟಾಗ ಇದುವೇ ಮೇಲೆನಿಸಿತು. 2 ವಾರಕ್ಕೊಮ್ಮೆ ಹೊರಟು ಬಂದು 2 ದಿನ ಮೈಸೂರಿನಲ್ಲಿ ಉಳಿಯಬಹುದೆಂದು ಅವರು ಲೆಕ್ಕ ಹಾಕಿದ್ದರು. ಅವಳು ಖುಷಿಯಿಂದ ಹಾಗೇ ಮಾಡುತ್ತಿದ್ದಳು. ಲೇಡೀಸ್ ಹಾಸ್ಟೆಲ್ನಲ್ಲಿ ತಂಗಿದ್ದು ಕೆಲಸಕ್ಕೆ ಹೋಗುತ್ತಾ ಉತ್ಸಾಹದಿಂದ ಆಗಾಗ ಊರಿಗೂ ಹೋಗಿ ಬರುತ್ತಿದ್ದಳು. ಆದರೆ ಯಾವಾಗ ಅಭಯ್ ಜೊತೆ ಪ್ರೇಮಾಂಕಾರವಾಯಿತೋ ಕ್ರಮೇಣವಾಗಿ ಊರಿಗೆ ಹೋಗಿ ಬರುವುದು ಕಡಿಮೆ ಆಗತೊಡಗಿತು.
ಪಾರ್ಟಿಯಿಂದ ಶುರುವಾದ ಪರಿಚಯ ಗಾಢ ಪ್ರೇಮವಾಗಿ ಬೆಳೆದಿತ್ತು. ಇಬ್ಬರು ವಾರಾಂತ್ಯಗಳಲ್ಲಿ ಊಟಿ, ಕೊಡೆಕನಲ್, ಚೆನ್ನೈ, ಹೈದರಾಬಾದ್ ಎಂದು ಎಲ್ಲ ಕಡೆ ಪ್ರವಾಸ ಸುತ್ತಾಡುತ್ತಾ ಹಾಯಾಗಿ ಹನಿಮೂನ್ ಮುಗಿಸಿಕೊಂಡಿದ್ದರು. ಹೀಗಾಗಿ ಅವಳು ಮೈಸೂರಿನ ಮನೆಗೆ ಹೋಗುವುದು 2 ತಿಂಗಳಿಗೊಮ್ಮೆ ಎನ್ನುವಂತಾಯಿತು. ಇಬ್ಬರಿಗೂ ಮದುವೆಯಂಥ ಹಿರಿಯ ಜವಾಬ್ದಾರಿ ಬೇಕಾಗಿರಲಿಲ್ಲ. ಮದುವೆಯ ಬಂಧನ, ಮಕ್ಕಳ ಕಿರಿಕಿರಿ ಯಾವ ರಗಳೆಯಲ್ಲೂ ಆಸಕ್ತಿ ಇರಲಿಲ್ಲ. ಹಾಯಾಗಿ ತಿಂದುಂಡು ಜಾಬ್ ಮಾಡುತ್ತಾ ಸುತ್ತಾಡಿಕೊಂಡು ಕಾಲ ಕಳೆಯುತ್ತಾ ಜುಮ್ಮೆಂದು ಜೀವನ ಸಾಗಿಸುವುದೇ ಸುಖ, ಸಂತೋಷ, ನೆಮ್ಮದಿ ಎಂದು ಭಾವಿಸಿದ್ದರು. ಇಬ್ಬರಿಗೂ ಹಾಸ್ಟೆಲ್ನ ಕಿರಿಕಿರಿ ಸಾಕೆನಿಸಿದಾಗ ಒಂದು ಮನೆ ಬಾಡಿಗೆಗೆ ಹಿಡಿದು ಇಬ್ಬರು ಸದಾಕಾಲ ಒಟ್ಟಿಗಿರೋಣ ಎಂದು ನಿಶ್ಚಯಿಸಿದರು. ಇದುವೇ ಲಿವ್ ಇನ್ ರಿಲೇಷನ್ಶಿಪ್. ಪರಸ್ಪರರಿಗೆ ಬೋರು ಆಗುವವರೆಗೂ ಒಟ್ಟಿಗಿರುವುದು. ಯಾವಾಗ ಸಾಕಾಯಿತೋ ಬಿಟ್ಟು ಬೇರೊಬ್ಬ ಸಂಗಾತಿಯನ್ನು ಹುಡುಕಿಕೊಂಡು ಹಾಯಾಗಿ ಇದ್ದು ಬಿಡುವುದು. ಇಬ್ಬರಿಗೂ ಯಾವುದೇ ಸಾಂಸಾರಿಕ ಬಂಧನವಿಲ್ಲ. ಮನೆ, ಮಠ, ಕರ್ತವ್ಯ, ಅಡುಗೆ, ಮನೆಗೆಲಸ ಇತ್ಯಾದಿಗಳ ಯಾವ ರಗಳೆಯೂ ಇಲ್ಲ. ಯಾರು ಯಾರ ಮೇಲೂ ಅಧಿಕಾರ ಚಲಾಯಿಸುವಂತಿಲ್ಲ. ಇಬ್ಬರು ಮನಪೂರ್ವಕವಾಗಿ ಬಯಸಿದ್ದನ್ನು ಹಂಚಿಕೊಳ್ಳುತ್ತಾ ಎಲ್ಲದಕ್ಕೂ 50-50 ಖರ್ಚು ಮಾಡುತ್ತಾ ವೈಯಕ್ತಿಕ ಜವಾಬ್ದಾರಿಯನ್ನು ತಾವೇ ನಿಭಾಯಿಸುತ್ತಾ ಸದಾ ಯೌವನದ ಮಜ ಉಡಾಯಿಸುವುದೇ ಪಾಶ್ಚಿಮಾತ್ಯ ಸಂಬಂಧದ ತಿರುಳು. ಭವ್ಯಾಳ ತಾಯಿ ತಂದೆಯರಿಗೆ ಮಗಳಿಗೆ ಕೆಲಸ ಸಿಕ್ಕಿದ ಕೂಡಲೇ ಮದುವೆ ಮಾಡಿ ಬಿಡಬೇಕು ಎಂಬ ಆಲೋಚನೆ ಇತ್ತು. ಅವರ ಹಿರಿಯ ಮಗಳು ನೀತಾ ಸಹ MA ಮುಗಿಸಿಕೊಂಡು ನಂತರ ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿ ಹೊರಗೊತ್ತಾದಾಗ ಬ್ಯಾಂಗ್ಳೂರಿನಲ್ಲಿ ಮದುವೆ ಮಾಡಿಕೊಂಡು ಅದೇ ಶಾಲೆಯ ಬ್ಯಾಂಗ್ಳೂರಿನ ಶಾಖೆಯಲ್ಲಿ ಕೆಲಸ ಮುಂದುವರಿಸಿದಳು. ಈಗವಳಿಗೆ ತಾನು ಬಯಸಿದ ಟೀಚರ್ ಕೆಲಸ, ಗಂಡ, ಮಗು, ಅತ್ತೆ ಮನೆಯಲ್ಲಿ ಆದರ್ಶ ಗೃಹಿಣಿಯ ಸುಖಿ ಜೀವನ ಅವಳದಾಗಿತ್ತು. ಕೆಲಸಕ್ಕೂ ಹೋಗುತ್ತಾ ಅತ್ತೆ ಮನೆಯಲ್ಲೂ ಅವಳ ಮೆಚ್ಚಿನ ಹಿರಿಯ ಸೊಸೆ ಎಂಬ ಹೆಸರು ಪಡೆದು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದಿದ್ದಳು. ಅದೇ ಥರ ಭವ್ಯ ಸಹ ಮದುವೆಯಾಗಿ ಗಂಡನ ಮನೆ ಸೇರಲಿ, ಅಲ್ಲೇ ಎಲ್ಲಾದರೂ ಹೊಸ ಕೆಲಸ ಹುಡುಕಿಕೊಳ್ಳಲಿ, ಅಲ್ಲಿಗೆ ತಮ್ಮ ಕರ್ತವ್ಯ ಪೂರೈಸಿದಂತಾಯಿತು. ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ಸೆಟಲ್ ಆದಾಗ ಆಯಿತು ಎಂದು ಅವರು ಆಸೆ ಪಡುತ್ತಿದ್ದರು. ಕಿರಿಯ ಮಗಳು ಭವ್ಯ ಸಹ ಹಿರಿಮಗಳು ನೀತಾ ಥರ ಒಳ್ಳೆಯ ಹೆಸರು ಪಡೆಯಲಿ ಎಂಬುದು ಅವರ ಆಸೆ. ಆದರೆ ಒಂದೇ ಕೈನ ಎಲ್ಲ ಬೆರಳುಗಳು ಒಂದೇ ಸಮ ಇಲ್ಲದಿರುವಾಗ ಹೆತ್ತವರ ಮಕ್ಕಳೆಲ್ಲ ಒಂದೇ ಥರ ಇರಲು ಸಾಧ್ಯವೇ? ಭವ್ಯ ಅತಿಯಾದ ಆಧುನಿಕ ವಿಚಾರಧಾರೆಯವಳು. ಅವಳಿಗೆ ತನ್ನ ವೈಯಕ್ತಿಕ ಸ್ವಾತಂತ್ರ್ಯ ಎಲ್ಲಕ್ಕಿಂತ ಹಿರಿದು ಎನಿಸುತ್ತಿತ್ತು. ಅವಳಿಗೆ ಗಂಡ, ಮನೆ, ಮಕ್ಕಳು, ಹಿರಿಯರ ಜವಾಬ್ದಾರಿ ಇತ್ಯಾದಿಗಳ ಹೊರೆ ಬೇಕಾಗಿರಲಿಲ್ಲ. ಅಕ್ಕನ ಥರ ಅವಳು ಶಾಸ್ತ್ರ, ಸಂಪ್ರದಾಯ, ಕಟ್ಟುಪಾಡುಗಳು, ಕರ್ತವ್ಯ ಇತ್ಯಾದಿಗಳನ್ನು ಆದರ್ಶ ಎಂದು ಭಾವಿಸ್ತಿರಲಿಲ್ಲ. ಹೀಗಾಗಿ ತಾನು ಸದಾ ಸರ್ವದಾ ಹಾಯಾಗಿರಬೇಕು, ಯಾರ ಹಂಗು ಬಂಧನ ಇತ್ಯಾದಿಗಳಿರಬಾರ್ದು ಎಂದೇ ಭಾವಿಸಿದ್ದಳು. ಕೈತುಂಬ ಸಂಬಳ ಸಿಗುವ ನೌಕರಿ. ಮನೆಯವರು ಇವಳ ಸಂಬಳಕ್ಕಾಗಿ ಎದುರು ನೋಡುತ್ತಿರಲಿಲ್ಲ. ಹೀಗಾಗಿ ಬಂದ ದುಡ್ಡನ್ನು ಬ್ಯಾಂಕಿಗೆ ಹಾಕಿಕೊಂಡು ತನ್ನಿಷ್ಟದಂತೆ ಖರ್ಚು ಮಾಡುತ್ತಿದ್ದಳು. ಪ್ರೇಮಕ್ಕೆ ವರ್ಷ ತುಂಬಿದಾಗ ತಮ್ಮಿಬ್ಬರ ವಿಚಾರದಾತೆ ಎಲ್ಲ ವಿಷಯಗಳು ಒಂದೇ ಥರ ಇದೆ ಎಂದು ಗೊತ್ತಾದಾಗ ಇಬ್ಬರು ಲಿವ್ ಇನ್ಗೆ ಒಳಗಾಗಲು ಬಯಸಿದರು. ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಕೆಲಸದ ಸಲುವಾಗಿ ಬಂದಿದ್ದ ಅಭಯ್ ತಂದೆಯರ ಒಬ್ಬನೇ ಮಗನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಂದು ಚಕಾರವೆತ್ತದಿದ್ದ ಅವನು ಉನ್ನತ IT ಕಂಪನಿಯಲ್ಲಿ ಹಿರಿಯ ಹುದ್ದೆಯಲ್ಲಿ ಕೆಲಸಕ್ಕೆ ಸೇರಿ ಸೆಟಲ್ ಆದ ಎಂದು ನೆಮ್ಮದಿಯಾಗಿದ್ದರು. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮನಸ್ಸು ಬಂದಾಗ 1 ವಾರದ ಮಟ್ಟಿಗೆ ಊರಿಗೆ ಹೋಗಿ ಬರುತ್ತಿದ್ದ. ತಾವಿಬ್ಬರೂ ಒಂದು ಬಾಡಿಗೆ ಮನೆ ಹಿಡಿದು ಅಲ್ಲಿನ ಅಕ್ಕಪಕ್ಕದವರು ಮನೆ ಮಾಲೀಕರಿಗೆ ಪತಿ ಪತ್ನಿಯರು ಮದುವೆಯಾದವರು ಎಂದೇ ಹೇಳಿಕೊಂಡರು. ಭವ್ಯ ತನ್ನ ತಾಯಿ ತಂದೆ ಬಳಿ ಹಠ ಹಿಡಿದು ತನಗಿನ್ನು 2 ವರ್ಷ ಮದುವೆ ಬೇಡ, ತಾನೇನು ಒಳ್ಳೆಯ ಕೆರಿಯರ್ ರೂಪಿಸಿಕೊಳ್ಳಬೇಕಾಗಿದೆ, ಆರ್ಥಿಕವಾಗಿ ಸದೃಢಳಾದ ನಂತರ ಪ್ರಮೋಷನ್ ಸಿಕ್ಕಿ ಇನ್ನು ಹಿರಿಯ ಅಧಿಕಾರಿ ಎನಿಸಿದ ನಂತರವೇ ಮದುವೆ ಎಂದು ಅವರನ್ನು ಹೇಗೋ ಒಪ್ಪಿಸಿಬಿಟ್ಟಳು. ಇವಳು ಬಹಳ ಮೊಂಡಾಟ ಮಾಡಿದ ನಂತರ ಅಂತೂ ಅವರು ಒಪ್ಪಿಕೊಂಡರು. ಅವರು ಬ್ಯಾಂಗ್ಳೂರಿನಲ್ಲಿ ಮಗಳು ಹೇಗೆ ವಾಸವಾಗಿದ್ದಾಳೆ ಎಂದು ನೋಡಲು ಬಂದಾಗ ತಾನು ಗೆಳತಿಯ ಜೊತೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ತಂಗಿರುವುದಾಗಿ ಒಬ್ಬಳೇ ವಾಸಿಸಿದ್ದ ಸಹೋದ್ಯೋಗಿಯ ಪ್ರೀತಿ ಜೊತೆ ಅವಳ ಮನೆಗೆ ಕರೆದೊಯ್ದಿದ್ದರು.
ಸಂಜೆಯವರೆಗೂ ಅವಳ ಜೊತೆ ಇದ್ದು ಮಗಳು ಗೆಳತಿ ಜೊತೆ ಅಪಾರ್ಟ್ಮೆಂಟ್ 7ನೇ ಅಂತಸ್ತಿನ ಬಾಡಿಗೆ ಫ್ಲ್ಯಾಟಿನಲ್ಲಿ ಸುಖವಾಗಿದ್ದಾಳೆ ಎಂದು ಸಾರ್ಥಕತೆಯಿಂದ ಅವರು ಹೊರಡುತ್ತಿದ್ದರು. ಅವಳ ಗೆಳತಿಗೆ ಮುಜುಗರವಾಗುತ್ತದೆ ಎಂದು ಅವರು ತಂಗುತ್ತಿರಲಿಲ್ಲ. ಅವರು ಊರು ಸೇರಿದರೆಂದು ಖಾತ್ರಿಪಡಿಸಿಕೊಂಡ ನಂತರ ದೂರದ ಏರಿಯಾದಲ್ಲಿದ್ದ ತನ್ನ ಮನೆಗೆ ಶಿಫ್ಟ್ ಆಗುತ್ತಿದ್ದಳು ಭವ್ಯ. ಅದೇ ಥರ ಅಭಯ್ ಸಹ ತಾಯಿ ತಂದೆ ತನ್ನನ್ನು ನೋಡಲು ಬಂದಾಗ ಗೆಳೆಯನ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿಂದಲೇ ಅವರನ್ನು ಊರಿಗೆ ಸಾಗ ಹಾಕುತ್ತಿದ್ದ. ಇಬ್ಬರ ತಾಯಿ ತಂದೆಯರು ತಮ್ಮ ಮಕ್ಕಳು ಆದರ್ಶವಾಗಿ ಬಾಳುತ್ತಿದ್ದಾರೆಂದು ನಂಬಿಕೊಂಡಿದ್ದರು. ಈ ಥರ ಇವರಿಬ್ಬರು ಆ ಹಿರಿಯರನ್ನು ತಾವಿದ್ದ ತಮ್ಮ ಬಾಡಿಗೆ ಮನೆಗೆ ಎಂದು ಕರೆದೊಯ್ಯಲೇ ಇಲ್ಲ. ಈಗಿನ ಕಾಲದಲ್ಲಿ ವಿಳಾಸ ಹಿಡಿದು ಪತ್ರ ಬರೆಯುವ ಅಗತ್ಯವಿಲ್ಲದ ಕಾರಣ ಹಿರಿಯರು ಮೊಬೈಲ್ನಲ್ಲಿ ಎಲ್ಲ ವಿಷಯ ಮಾತನಾಡಿಕೊಳ್ಳುವರು. ಹೀಗಾಗಿ ವಿಳಾಸದ ರಗಳೇ ಇರಲಿಲ್ಲ. ಅಪ್ಪಿತಪ್ಪಿಯೂ ಇಬ್ಬರಲ್ಲಿ ಯಾರೊಬ್ಬರ ಕಡೆಯವರಾದರೂ ಇವರಿದ್ದ ಮನೆಗೆ ಬಂದದ್ದೇ ಆದರೆ ಎಷ್ಟೇ ಸೂಕ್ಷ್ಮವಾಗಿ ಇವರ ಅಲ್ಲಿದ್ದ ಸಾಮಾನು ಸರಂಜಾಮು ಅಡಗಿಸಿಟ್ಟರು. ಹಿರಿಯರ ಅನುಭವಿ ಕಂಗಳಿಗೆ ಇಲ್ಲೊಂದು ಜೋಡಿ ವಾಸಿಸುತ್ತಿದೆ ಎಂದು ಗೊತ್ತಾಗದೆ ಇರುತ್ತದೆಯೇ? ಅಕಸ್ಮಾತ್ ಅಕ್ಕಪಕ್ಕದವರು ಯಾರಾದರೂ ಮಾತನಾಡಿಸಿದರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತಿತ್ತು. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಭವ್ಯಳ ಮನೆಯವರಿಗೆ ವಿಷಯ ಗೊತ್ತಾಗಿ ಅವಳ ಕೆಲಸ ಬಿಡಿಸುತ್ತಿದ್ದರು. ಹೀಗೆ ಅವರಿಬ್ಬರು 3 ವರ್ಷಗಳ ಕಾಲ ಆನಂದವಾಗಿ ಕಾಲ ಕಳೆದರು. ಮನೆ ಖರ್ಚಿಗೆ ಇಬ್ಬರು ಅರ್ಧರ್ಧ ಪಾಲು ಹಣ ಕೊಡುತ್ತಿದ್ದರು. ಅಡ್ವಾನ್ಸ್ ಬಾಡಿಗೆ, ಮನೆಯ ಸಾಮಗ್ರಿ, ಇತರ ಖರ್ಚು ಎಲ್ಲವನ್ನು ಸಮಾನಾಗಿ ಹಂಚಿಕೊಳ್ಳುತ್ತಿದ್ದರು. ಹೊರಗೆ ಹೋದಾಗಲೂ ಒಮ್ಮೆ ಅವನು ಖರ್ಚು ಮಾಡಿದರೆ ಇನ್ನೊಮ್ಮೆ ಇವಳು ಮಾಡುತ್ತಿದ್ದಳು. ಹೋಟೆಲ್, ಸಿನಿಮಾ, ಪ್ರವಾಸ ಹೀಗೆ ಎಲ್ಲದಕ್ಕೂ ಇದೇ ಕ್ರಮ ಅನುಸರಿಸುತ್ತಿದ್ದರು. ಮನೆಗೆಲಸದವಳು ಬೆಳಿಗ್ಗೆ ಬಂದು ಮನೆ ಶುಚಿಗೊಳಿಸಿ, ಪಾತ್ರೆ ಬೆಳಗಿನ ವಾಷಿಂಗ್ ಮಿಷಿನ್ ಆನ್ ಮಾಡಿ, ತಿಂಡಿ ರಾತ್ರಿಗೆ ಚಪಾತಿ ಪಲ್ಯ ಅಥವಾ ಅನ್ನದ ಜೊತೆ ಏನೋ ಒಂದು ವ್ಯಂಜನ ಮಾಡುವಳು. ಅವಳಿಗೆ ಬೇಕಾದಾಗ ಕಾಫಿ, ಇವನಿಗೆ ಬೇಕಾದಾಗ ಟೀ ತಾವೇ ಮಾಡಿಕೊಳ್ಳುವರು. ಯಾರು ಯಾರ ಮೇಲೂ ಆಕ್ಷೇಪಣೆ ಜೋರು ಮಾಡುವ ಹಾಗಿಲ್ಲ. ತನಗಾಗಿ ಅದು ಇದು ಮಾಡಲಿ ಎಂಬ ಅಪೇಕ್ಷೆ ಇಟ್ಟುಕೊಳ್ಳುವಂತೆಯೂ ಇಲ್ಲ. ಪರಸ್ಪರ ಅರ್ಥ ಮಾಡಿಕೊಂಡು ಅನುಕೂಲವಾದ ಕೆಲಸ ಮಾಡಿಕೊಡುವರು. ಸಂಜೆ ಮನೆಗೆ ಹಿಂತಿರುಗುವಷ್ಟರಲ್ಲಿ 7-8 ಆಗಿರುತ್ತಿತ್ತು. ಮೊದಲು ಬಂದವರು ರಾತ್ರಿ ಅಡುಗೆಗೆ ಮೈಕ್ರೋವೇವ್ನಲ್ಲಿ ಏನಾದರೂ ಬಿಸಿ ಮಾಡಿಡುತ್ತಿದ್ದರು. ಒಮ್ಮೆ ಅಭಯ್, ಒಮ್ಮೆ ಭವ್ಯ ತಡವಾಗಿ ಬರುತ್ತಿದ್ದರು. ಮನಸ್ಸು ಬಂದರೆ ಹಾಗೆ ಹೋಟೆಲ್ಗೆ ಹೋಗಿ ಬಿಡುತ್ತಿದ್ದರು. ಅಂತೂ ಮನೆಯಲ್ಲಿ ಅಡುಗೆ ಮಾಡುವುದೇ ಕಡಿಮೆ ಆಗಿತ್ತು. ಆದರೆ ಎಲ್ಲವೂ ಒಂದೇ ರೀತಿ ಇರಲು ಸಾಧ್ಯವೇ? ಇವರ ಅಸಲಿ ವಿಷಯ ಇಬ್ಬರ ಸಹೋದ್ಯೋಗಿಗಳಿಗೆ ಮಾತ್ರ ಗೊತ್ತಿತ್ತು. ಈಗಿನ ಕಾಲದಲ್ಲಿ ಅವರವರ ಚಿಂತೆಗಳೇ ಆಸಿ ಹೊದೆಯಲ್ಲಿರುವಾಗ ಬೇರೆಯವರ ವಿಚಾರಕ್ಕೆ, ಅದರಲ್ಲೂ ಬ್ಯಾಂಗ್ಳೂರಿನಂಥ ಮಹಾಸಾಗರದಲ್ಲಿ ಯಾರು ತಾನೇ ಮೂಗು ತೋರಿಸ್ತಾರೆ? ಆದರೂ ಇವರ ಮನೆ ಮಾಲೀಕರು ಅಕ್ಕಪಕ್ಕದವರಿಗೆ ಹೇಗೋ ಯಾರಿಂದಲೋ ವಿಷಯ ಗೊತ್ತಾಗಿ ಬಿಡ್ತಿತ್ತು. ಆಗ ಅಲ್ಲಿ ಯಾರಾದರೂ ಬೇರೆಯವರಿಗೆ ಗುಸುಗುಸು ಎಂದು ವಿಷಯ ತಿಳಿಸಿಬಿಡ್ತಿದ್ದರು. ಅಂತೂ 2 ವರ್ಷ ಕಳೆಯುವಷ್ಟರಲ್ಲಿ ಮೊದಲನೇ ಮನೆ ಮಾಲೀಕರು ಇವರ ನೇರವಾಗಿ ಚಾಡಿಸಿದರು. ನಾವು ಹೆಣ್ಣು ಮಕ್ಕಳಿರುವ ಪೋಷಕರು, ಇಲ್ಲಿನ ಬಾಡಿಗೆದಾರರೆಲ್ಲ ಮರ್ಯಾದಸ್ಥರು, ಸಮಾಜದ ಕಟ್ಟುಪಾಡುಗಳಿಗೆ ಒಳಪಟ್ಟವರು. ಇಲ್ಲಿ ನಿಮ್ಮ ಹುಚ್ಚಾಟಗಳು ನಡೆಯುವುದಿಲ್ಲ. ನಿಮ್ಮ ಹಿರಿಯರನ್ನು ಕರೆಸಿ ಮದುವೆ ಮಾಡಿಕೊಂಡು ಇಲ್ಲಿರುವ ಹಾಗಿದ್ರೆ ಇರಿ, ಇಲ್ಲಾದರೆ ತಕ್ಷಣ ಖಾಲಿ ಮಾಡಿ ಎಂದು ಓಡಿಸಿದರು. ಇಷ್ಟು ಹವಾಮಾನ ಆದಮೇಲೆ ಅಲ್ಲಿ ವಾಸಿಸಲು ಸಾಧ್ಯವೇ? ಅಂತೂ ಅಭಯ್, ಭವ್ಯ ಮಲ್ಲೇಶ್ವರಂ ಫ್ಲ್ಯಾಟ್ ಬಿಟ್ಟು ದೂರದ ಏರಿಯಾ ನಾಗರಬಾವಿಗೆ ಶಿಫ್ಟ್ ಆಗಿ ಹೋದರು. ಅಲ್ಲಿ ಎಲ್ಲರೂ ಅಪರಿಚಿತರೇ. ಹೀಗಾಗಿ ಇವರ ಮುಂದಿನ ನಾಟಕ ಮುಂದುವರಿಯಿತು. ಅಲ್ಲಿ 1 ವರ್ಷ ಹೇಗೋ ಕಾಲ ಕಳೆಯಿತು. ಏನೇ ಆಗಲಿ, ಒಂದು ಅಪಾರ್ಟ್ಮೆಂಟ್ ಅಂದಮೇಲೆ ಅಲ್ಲಿನ ಹೆಂಗಸರು ಮಾತನಾಡಿಸದೇ ಇರಲು ಸಾಧ್ಯವೇ? ಬೇರೆ ಫ್ಲ್ಯಾಟ್ಗಳ ಹೆಂಗಸರೆಲ್ಲ ತನ್ನನ್ನು ವಿಚಿತ್ರವಾಗಿ ದೃಷ್ಟಿಸುವುದು ಅವಳ ಗಮನಕ್ಕೆ ಬಂತು. ಅವಳ ಕೊರಳಲ್ಲಿ ತಾಳಿ, ಬಳೆ, ಕಾಲುಂಗುರವಿಲ್ಲ. ಬಿಂದಿ ಸಹ ಇಟ್ಟುಕೊಳ್ಳುತ್ತಿರಲಿಲ್ಲ. ಆಧುನಿಕ ಹೇರ್ ಸ್ಟೈಲ್ನಿಂದಾಗಿ ತಲೆಗೂದಲನ್ನು ಹಾಗೆಯೇ ಇಳಿದು ಬಿಡುತ್ತಿದ್ದಳು. ಒಟ್ಟಾರೆ ಅವಳು ಅವರೆಲ್ಲರಿಗೂ ಒಗಟಾಗಿದ್ದಳು. ಒಂದು ದಿನ ಪಕ್ಕದ ಫ್ಲ್ಯಾಟ್ನ ಸಹನ ಇವಳನ್ನು ಕೇಳಿದಳು, ನೀವು ತುಂಬ ಹೈಫೈ ಎಜುಕೇಟೆಡ್ ಇರ್ತಾರೆ, ನಮ್ಮ ಸಂಪ್ರದಾಯಗಳನ್ನು ಪೂರ್ತಿ ಕಡೆಗಾಣಿಸಲಾಗದಲ್ಲವೇ? ನಿನ್ನ ಕೆಲಸದ ಸಲುವಾಗಿ ಮಾಡರ್ನ್ ಡ್ರೆಸ್, ಬರೀ ಹಣೆ, ಕಾಲುಂಗುರ, ಬಳೆ ಇಲ್ಲದಿರ್ಬೋದು. ಕನಿಷ್ಠ ಕೊರಳಲ್ಲಿ ತಾಳಿಯಾದರೂ ಬೇಡವೇ? ಅದೆಲ್ಲ ಅಭಯ್ಗೆ ಇಷ್ಟವಾಗುವುದಿಲ್ಲ. ಎಲ್ಲವೂ ಮೂಢನಂಬಿಕೆ. ಮನುಷ್ಯರ ನಡುವೆ ವಿಶ್ವಾಸ ಮುಖ್ಯ ಅಂತಾನೆ ಎಂದು ಏನೋ ನೆಪ ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡಳು. ಆದರೆ ಅಲ್ಲಿನ ಮಹಿಳೆಯರೆಲ್ಲ ಒಟ್ಟುಗೂಡಿದಾಗ ತನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನಾಡಿದ್ದಾರೆ ಎಂದು ಚೆನ್ನಾಗಿ ಗೊತ್ತಾಗುತ್ತಿತ್ತು. ಮದುವೆಯಾಗಿ ಎಷ್ಟು ವರ್ಷಗಳಾಯಿತು? ಮತ್ತಾರು ಒಮ್ಮೆ ಕೇಳಿದರು. ಮತ್ತು ತುಸು ಪ್ರೌಢ ವಯಸ್ಸಿನ ಹೆಂಗಸರು, ಆದಷ್ಟು ಬೇಗ ಕೈಗೆ ಮಗು ಎತ್ತಿಕೊಳ್ಳಮ್ಮ, ಎಲ್ಲರಿಗೂ ಲಾಡು ಊಟ ಹಾಕಿಸುವೆಯಂತೆ ಎಂದು ನಸುನಗುತ್ತಾ ಮಾತಿನಲ್ಲೇ ಕಟ್ಟಿ ಹಾಕುತ್ತಿದ್ದರು. ಭವ್ಯ ಇದಕ್ಕೆಲ್ಲ ಏನೆಂದು ಉತ್ತರಿಸಿಯಾಳು. ಯಾವ ವಿಷಯಕ್ಕಾಗಿ ಲಾಡು ಹಂಚುವುದು? ಮತ್ತೊಮ್ಮೆ ಆ ಹೆಂಗಸರು, ನಿನ್ನ ತವರಿನವರು ಅಥವಾ ಅತ್ತೆ ಮನೆಯವರು ಏಕೆ ಬರುವುದೇ ಇಲ್ಲ ಎಂದು ಪ್ರಶ್ನಿಸುತ್ತಾರೆ. ಅವರ ಮಾತುಗಳಿಗೆ ಹಾರಿಕೆಯ ಉತ್ತರ ನೀಡಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಳ್ಳುವಳು.
ಕೊನೆಗೆ ಆ ಜಾಗದಿಂದಲೂ ಬಹಿಷ್ಕಾರಕ್ಕೊಳಗಾಗಿ ಅಭಯ್ನ ಆಫೀಸ್ಗೆ ತುಸು ಹತ್ತಿರವಾಗುವಂತೆ ಕೋರಮಂಗಲಕ್ಕೆ ಶಿಫ್ಟ್ ಆದರು. ಇಲ್ಲಿಗೆ ಬಂದು 6 ತಿಂಗಳಾಗಿತ್ತು. ಇದನ್ನೆಲ್ಲ ಯೋಚಿಸ್ತಲೇ ಅವಳು ಕಾಫಿ ಪೇಪರ್ ಮುಗಿಸಿ ಎದ್ದು ಬಂದಳು. ಅವಳು ಸ್ನಾನ ಮುಗಿಸಿ ಬಂದಾಗ ಆಗತಾನೆ ಅಭಯ್ ಎದ್ದಿದ್ದ. ಅವನ ಆಕಲಿಸುತ್ತಾ ಮೈ ಮುರಿದು, ಭವ್ಯ ಪ್ಲೀಸ್ ಸ್ವಲ್ಪ ಟೀ ಮಾಡ್ತೀಯಾ? ಯಾಕೋ ತಲೆ ನೋಯ್ತಿದೆ, ನಾನು ಮುಖ ತೊಳೆದು ಬರ್ತೇನೆ ಎಂದ. ಪ್ರಸನ್ನಳಾಗಿದ್ದ ಭವ್ಯ ಸರಿ ಎಂದು ಇಬ್ಬರಿಗೂ ಆಗುವಂತೆ ಟೀ ತಯಾರಿಸಿದ್ದಳು. ಅದಾಗಿ ಅವನು ಸ್ನಾನ ಮುಗಿಸಿ ಬಂದಾಗ ಇಬ್ಬರು ಬೆಳಗಿನ ಬ್ರೇಕ್ಫಾಸ್ಟ್ ಶಾಪಿಂಗಾಗಿ ಹೊರಗೆ ಹೊರಟರು. ಮತ್ತೊಂದು ರಜಾ ದಿನ ಭವ್ಯ ಬಾಲ್ಕನಿಯಲ್ಲಿ ಕುಳಿತು ಕಾಫಿ ಹೀರುತ್ತಿದ್ದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. ಭವ್ಯ ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ಪ್ರೌಢ ಮಹಿಳೆ ನಿಂತಿದ್ದಳು. ನಾವು ನಿಮ್ಮ ಪಕ್ಕದ ಫ್ಲ್ಯಾಟ್ಗೆ ಹೊಸದಾಗಿ ಬಂದಿದ್ದೇವೆ. ನೀವು ಸಾಮಾನ್ಯವಾಗಿ ಹೊರಗೆ ಕಾಣಿಸುವುದೇ ಇಲ್ಲ. ಇವತ್ತು ಬಿಡುವಾಗಿ ಬಾಲ್ಕನಿಯಲ್ಲಿ ಕುಳಿತಿದ್ದೀರಲ್ಲ, ನಾನೇ ಪರಿಚಯ ಮಾಡಿಕೊಳ್ಳೋಣ ಅಂತ ಬಂದೆ ಎಂದ ಆಕೆ ಸಹಜವಾಗಿ ಮುಗುಳ್ನಗುತ್ತಾ ಹೇಳಿದರು. ಬನ್ನಿ, ಒಳಗೆ ಬನ್ನಿ. ನಾನು ಜಾಬ್ನಲ್ಲಿದ್ದೀನಿ. ಬೆಳಿಗ್ಗೆ 9ಕ್ಕೆ ಮನೆ ಬಿಟ್ಟರೆ ಸಂಜೆ ಬರುವಷ್ಟರಲ್ಲಿ 8 ದಾಟಿರುತ್ತೆ. ಹೀಗಾಗಿ ಜಾಸ್ತಿ ಹೊರಗೆ ಕಾಣಿಸುವುದಿಲ್ಲ. ಭವ್ಯ ಆಕೆಯನ್ನು ಆದರದಿಂದ ಕರೆದು ಒಳಗೆ ಕೂರಿಸಿದಳು. ಆಕೆಯ ಮಮತಾಮಯಿ ವ್ಯವಹಾರ ಇವಳಿಗೆ ಬಹಳ ಅಪ್ತವೆನಿಸಿತು. ನಿಮ್ಮ ಹೆಸರು, ಮನೆಯವರು ಏನು ಮಾಡ್ತಿದ್ದಾರೆ? ಆಕೆ ಮನೆಯನ್ನು ಅಮೂಲಾಗ್ರವಾಗಿ ಪರಿಶೀಲಿಸುತ್ತಾ ಕೇಳಿದರು. ಭವ್ಯಳಿಗೆ ಮನದಲ್ಲಿ ಏನೋ ಚುಚ್ಚಿದಂತಾಯಿತು. ಇಂಥ ಒಳ್ಳೆಯವರ ಬಳಿಯೂ ಸುಳ್ಳು ಹೇಳಬೇಕಲ್ಲ ಅನಿಸಿತ್ತು. ಏನು ಮಾಡೋದು, ಇಂಥದೆಲ್ಲ ಈಗ ಪಳಗಿ ಹೋಗಿದೆ ಅನಿಸಿತ್ತು. ನಾನು ಭವ್ಯ, BE ಮುಗಿಸಿ ಒಂದು MNCಯಲ್ಲಿ ಇಂಜಿನಿಯರ್ ಆಗಿದ್ದೇನೆ. ಇವರು ಅಭಯ್ ಅಂತ, ಬೇರೊಂದು ದೊಡ್ಡ ಖಾಸಗಿ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್. ಇಡೀ ವಾರ ಬೇಗ ಹೋಗಿ ಲೇಟಾಗಿ ಬರೋದು ಇದ್ದೇ ಇರುತ್ತಲ್ಲ. ಇವತ್ತು ಭಾನುವಾರ ಅಂತ ಇನ್ನೂ ಮಲಗಿದ್ದಾರೆ. ಭವ್ಯ ಸಹಜವಾಗಿ ಉತ್ತರಿಸಲು ಪ್ರಯತ್ನಿಸಿದಳು. ಪುಣ್ಯಕ್ಕೆ ಆಕೆ ಭವ್ಯಳನ್ನು ಕೆದಕಿ ವೈಯಕ್ತಿಕ ಪ್ರಶ್ನೆಗಳೇನೂ ಕೇಳಲಿಲ್ಲ. ಸದ್ಯ ಎಂದವಳು ನಿರಾಳವಾಗಿ ಉಸಿರು ಬಿಟ್ಟಳು. ಇತರ 16 ಹೆಂಗಸರಂತೆ ಆಕೆಗೆ ಅತಿಯಾದ ಕುತೂಹಲವಿಲ್ಲ ಎಂದು ನೆಮ್ಮದಿಗೊಂಡಳು. ಅದು ಇದು ಮಾತನಾಡುತ್ತಾ ಭವ್ಯ ಜಲಜಾ ಆಂಟಿಗಾಗಿ ಕಾಫಿ ತಯಾರಿಸಿದಳು. ಅವರು ಮೊದಲು KR ಪುರಂನಲ್ಲಿ ಬಾಡಿಗೆ ಫ್ಲ್ಯಾಟ್ನಲ್ಲಿದ್ದರಂತೆ. ಇದೀಗ ಕೋರಮಂಗಲದ ಫ್ಲ್ಯಾಟನ್ನು ಸ್ವಂತಕ್ಕೆ ಖರೀದಿಸಿ ಶಿಫ್ಟ್ ಆಗಿದ್ದೇವೆ ಎಂದು ತಿಳಿಸಿದರು. ಅವರ ಪತಿ ಸರ್ಕಾರಿ ನೌಕರಿ ಮಾಡ್ತಿದ್ದರು. ಆಗೊಬ್ಬಳೇ ಮಗಳು ಶ್ರಾವ್ಯ 2ನೇ PUC ಕಲಿಯುತ್ತಿದ್ದಳು. ಆಕೆ ಹೊರಡುವಾಗ ಭವ್ಯಳ ಶಾರ್ಟ್ ಹೇರ್ ಕಟ್ ತಮಗೆ ಬಹಳ ಇಷ್ಟವಾಯಿತು ಎಂದು ಹೊಗಳಿದರು. ಭವ್ಯ ಬಿಡುವಾಗಿದ್ದಾಗ ಅವಳು ಹೋಗುವ ಪಾರ್ಲರ್ಗೆ ತಮ್ಮ ಮಗಳು ಶ್ರಾವ್ಯಳನ್ನು ಕರೆದೊಯ್ದು ಅದೇ ಸ್ಟೈಲ್ನಲ್ಲಿ ಹೇರ್ ಕಟ್ ಮಾಡಿಸುವಂತೆ ವಿನಂತಿಸಿದರು. ಭವ್ಯ ಹಾಗೆ ಆಗಲೆಂದು ಖುಷಿಯಿಂದ ಒಪ್ಪಿದಳು. ಅದರ ಮಾರನೇ ಶನಿವಾರ ಭವ್ಯಳಿಗೆ ರಜೆ ಇತ್ತು. ಆದರೆ ಅಭಯ್ ಪ್ರಾಜೆಕ್ಟ್ ಮುಗಿಸಬೇಕೆಂದು ಬೇಗನೆ ಆಫೀಸ್ಗೆ ಹೊರಟಿದ್ದ. ಅವನು ತನಗಾಗಿ ಬ್ರೆಡ್ ಟೋಸ್ಟ್ ಆಮ್ಲೆಟ್ ತಯಾರಿಸಿ ತಿಂಡಿ ಮುಗಿಸಿದ್ದ. ಭವ್ಯಳಿಗಾಗಿ ಉಳಿದದ್ದು ಎತ್ತಿಟ್ಟು ಹೊರಟು ಬಿಟ್ಟ. ಇಬ್ಬರು ಆಫೀಸ್ನಲ್ಲಿಯೇ ಲಂಚ್ ಮುಗಿಸಿದ್ದರು. ನಿಧಾನವಾಗಿ ಎದ್ದ ಭವ್ಯ ಕಾಫಿ ಪೇಪರ್ ಮುಗಿಸಿದಳು. ಆಮ್ಲೆಟ್ ಸ್ಯಾಂಡ್ವಿಚ್ ತಯಾರಿಸಿ ಬೆಳಗಿನ TV ಕಾರ್ಯಕ್ರಮ ನೋಡುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ಕಾಲಿಂಗ್ ಬೆಲ್ ಸದ್ದಾಗಲು ಹೋಗಿ ಬಾಗಿಲು ತೆರೆದಳು. ಕೆಲಸದವಳು ಬೇಗ ಬಂದಿರಬೇಕೆಂದು ಬಾಗಿಲು ತೆರೆದವಳ ಎದುರಿಗೆ 16-17 ಮುದ್ದಾದ ಹುಡುಗಿ ನಿಂತಿದ್ದಳು. ಹಾಯ್ ಅಕ್ಕ, ನಾನು ಶ್ರಾವ್ಯ. ಅಮ್ಮ ನಿಮಗೆ ಹೇಳಿರಬೇಕಲ್ವಾ ಎಂದು ಶ್ರಾವ್ಯ ಬಹಳ ಆತ್ಮೀಯತೆಯಿಂದ ಅವಳ ಕೈ ಕುಲುಕಿದಳು. ಭವ್ಯ ನಸುನಗುತ್ತ ಅವಳನ್ನು ಬರಮಾಡಿಕೊಂಡಳು. ಅವಳೊಂದಿಗೆ ಆರಾಮವಾಗಿ ಕುಳಿತು ಮಾತಿಗೆ ತೊಡಗಿದಳು. ಶ್ರಾವ್ಯ ಬಹಳ ಮುದ್ದಾದ ಸ್ನೇಹಮಯಿ ಹುಡುಗಿ. ಅವಳ ಕಂಗಳಲ್ಲಿದ್ದ ಹುಡುಗುತನ ಭವ್ಯಳಿಗೆ ಬಹಳ ಇಷ್ಟವಾಯಿತು. ಸ್ವಲ್ಪ ಹೊತ್ತಿನ ಮಾತುಕತೆಯಲ್ಲಿ ಅವರಿಬ್ಬರು ಎಷ್ಟು ಕಾಲದ ಪರಿಚಿತರು ಎಂಬಂತೆ ಪರಸ್ಪರ ಬೆರೆತು ಹೋದಳು. ಭವ್ಯಳಿಗೆ ಶ್ರಾವ್ಯನ ತುಂಟತನದ ಮಾತುಗಳು ಬಹಳ ಇಷ್ಟವಾದವು. ಎಷ್ಟೋ ವರ್ಷಗಳ ನಂತರ ತನ್ನ ಮನಸ್ಸು ಹಗುರ ಮಾಡಿಕೊಳ್ಳುವಂತೆ ಆತ್ಮೀಯರ ಬಳಿ ಹರಡುತ್ತಿರುವಂಥ ಸಮಾಧಾನ ಅವಳಿಗಿತ್ತು. ಅಭಯ್ ಜೊತೆ ಅವಳು ವಾಸಿಸಲು ಆರಂಭಿಸಿದಾಗಿನಿಂದ ಒಂದು ರೀತಿಯಲ್ಲಿ ಅವಳು ಸಮಾಜದಿಂದ ವಿಮುಖಳಾಗಿದ್ದಳು. ಆಫೀಸ್ನಲ್ಲೂ ಸಹ ಕೆಲವರಿಗೆ ಮಾತ್ರವೇ ಅಭಯ್ ಜೊತೆ ಅವಳ ಲಿವ್ ಇನ್ ಸಂಬಂಧದ ಕುರಿತು ಗೊತ್ತಿತ್ತು. ಅವರೊಂದಿಗೆ ಮಾತ್ರ ಇವಳು ಹೆಚ್ಚಾಗಿ ಒಡನಾಟ ಸುತ್ತಾಟ ಇಟ್ಟುಕೊಂಡಿದ್ದಳು. ಅವಳಿಗೆ ಹೇಳಿಕೊಳ್ಳುವಂಥ ಬೇರೆ ಯಾವ ಗೆಳತಿಯರ ಬಳಗವೂ ಇರಲಿಲ್ಲ. ಹೀಗೆ ಇವರಿಬ್ಬರ ಹರಟೆ, TV ವೀಕ್ಷಣೆ, ಮನೆ ಲಾನ್ ಪರಿಚಯ ಸುಮಾರು ಹೊತ್ತು ನಡೆಯಿತು. ಆಗ ಭವ್ಯ ತನಗಾಗಿ ಇನ್ನೂ ಏನೂ ಅಡುಗೆ ಮಾಡಿಕೊಂಡಿಲ್ಲ. ಅಭಯ್ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾನೆ ಎಂದು ತಿಳಿದು ಶ್ರಾವ್ಯ ಭವ್ಯ ಅಂದು ತಮ್ಮ ಮನೆಯಲ್ಲೇ ಊಟ ಮಾಡಬೇಕೆಂದು ಹಠ ಹಿಡಿದಳು. ಸಂಕೋಚದ ಕಾರಣ ಭವ್ಯ ಖಂಡಿತ ಬೇಡವೆಂದು ನಿರಾಕರಿಸಿದಳು. ಆದರೆ ಶ್ರಾವ್ಯ ಕೇಳಬೇಕಲ್ಲ, ತಮ್ಮ ಫ್ರೆಂಡ್ಶಿಪ್ ಸಲುವಾಗಿ ಬರಲೇಬೇಕೆಂದು ಆಗ್ರಹಪಡಿಸಿದಳು. ಕೊನೆಗೆ ಭವ್ಯ ಊಟಕ್ಕೆಂದು ಅವರ ಮನೆಗೆ ಹೋಗಬೇಕಾಯಿತು. ಮನೆಗೆ ಬಂದ ತಕ್ಷಣ ಅಮ್ಮನಿಗೆ ಶ್ರಾವ್ಯ ಸುದ್ದಿ ಮುಟ್ಟಿಸಿದಳು.
ಜಲಜಾ ಆಂಟಿ ಬಹಳ ಅಸನ್ಮುಖರಾಗಿ, ಅಯ್ಯೋ ಇದಕ್ಕೆಲ್ಲ ಸಂಕೋಚ ಪಡ್ತಾರೆಯೇ, ನಿನ್ನ ತಾಯಿಯ ಬಳಿ ಊಟ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಮ್ಮ, ನೀನು ಸಹ ನನಗೆ ಶ್ರಾವ್ಯನಂತೆ ಇನ್ನೊಬ್ಬ ಮಗಳಿದ್ದ ಹಾಗೆ ಎಂದು ತುಂಬು ಮನಸ್ಸಿನಿಂದ ಸಾಕ್ಷಾತ್ ಅನ್ನಪೂರ್ಣೆಯಾಗಿ ಧಾರಾಳವಾಗಿ ಬಡಿಸಿದರು. ಭವ್ಯಳಿಗಂತೂ ಅಮ್ಮನ ಕೈ ತುತ್ತು ತಿಂದಷ್ಟೇ ಸಮಾಧಾನವಾಗಿ ಕಂಗಳು ತುಂಬಿ ಬಂದವು. ಎಷ್ಟೋ ದಿನಗಳ ನಂತರ ತೃಪ್ತಿಕರವಾಗಿ ಅವಳು 2 ತುತ್ತು ಹೆಚ್ಚಾಗಿ ಊಟ ಮಾಡಿದಳು. ಊಟ ಆದಮೇಲೆ ಇವರು ಮೂವರು ಹಾಯಾಗಿ ಹರಟೆಗೆ ಕುಳಿತರು. ಶ್ರಾವ್ಯ ಎಲ್ಲರಿಗೂ ಕಿತ್ತಳೆ ಹಣ್ಣು ಬಿಡಿಸಿಕೊಟ್ಟರು. ಎಲ್ಲರೂ ಟಿವಿ ಸೀರಿಯಲ್ ನೋಡುತ್ತಾ ಹಾಯಾಗಿ ಹರಡುತ್ತಾ ಇದ್ದು ಬಿಟ್ಟರು. ಶ್ರಾವ್ಯ ಕ್ಯಾರಂ ಆಡೋಣ ಅಂದಾಗ ಮೂವರು 2 ಆಟ ಮುಗಿಸುವಷ್ಟರಲ್ಲಿ 4 ಗಂಟೆ ಆಗಿತ್ತು. ಶ್ರಾವ್ಯ ತಾನೇ ಎಲ್ಲರಿಗೂ ಕಾಫಿ ಮಾಡಿ ತಂದಳು. ಅದಾದ ಮೇಲೆ ಶ್ರಾವ್ಯ ಭವ್ಯ ಸಿದ್ಧರಾಗಿ ಪಾರ್ಲರ್ಗೆ ಹೊರಟರು. ಅಲ್ಲಿ ಶ್ರಾವ್ಯಗೆ ಹೇರ್ ಸ್ಟೈಲ್ ಶಾರ್ಟ್ ಮಾಡಲಾಯಿತು. ಶ್ರಾವ್ಯಗಂತೂ ಬಹಳ ಖುಷಿ. ಅಲ್ಲಿಂದ ಬರುವಾಗ ಮಾರ್ಕೆಟ್ ಬಳಿ ಭವ್ಯ ಅವಳಿಗೆ ಐಸ್ ಕ್ರೀಮ್ ಕೊಡಿಸಿದಳು. ಭವ್ಯಳಿಗೆ ತಾನು ಕಳೆದುಕೊಂಡಿದ್ದ ಬಾಲ್ಯ ಮತ್ತೆ ದೊರಕಿದಂತೆನಿಸಿತು. ಆ ಸಂಜೆ ಭವ್ಯ ಮನೆಗೆ ಮರಳಿದಾಗ ಬಹಳ ಸಂತೋಷಗೊಂಡಿದ್ದಳು. ಅದಾದ ಮೇಲೆ ಭವ್ಯ ಶ್ರಾವ್ಯ ಜೊತೆ ರಜಾ ದಿನಗಳಲ್ಲಿ ಬಿಡುವಿದ್ದಾಗಲೆಲ್ಲ ಸುತ್ತಾಡುವುದು ಜಾಸ್ತಿ ಆಯಿತು. ಜಲಜಾ ಆಂಟಿಗೆ ಬೇಕಾದುದನ್ನು ಆಫೀಸ್ನಿಂದ ಬರುವಾಗ ತಾನೇ ತಂದು ಬಿಡುವಳು. ಅವರ ಮನೆ ಬಿಲ್ ಇತ್ಯಾದಿಗಳು ಹೊರಗಿನ ಓಡಾಟದ ಕೆಲಸಗಳನ್ನೆಲ್ಲ ಹಗುರ ಮಾಡಿಕೊಟ್ಟಿದ್ದರಿಂದ ಜಲಜಾ ಆಂಟಿಗೆ ಯಾವ ತೊಂದರೆಯೂ ಇಲ್ಲದೆ ಎಲ್ಲ ಹೊರಗಿನ ಕೆಲಸಗಳು ಸಲೀಸಾಗಿ ಆಗತೊಡಗಿದವು. ಜಲಜಾ ಆಂಟಿ ಅವರ ಪತಿ ಸತೀಶ್ ರಾವ್, ಅವರ ಮಗಳು ಶ್ರಾವ್ಯ ಕ್ರಮೇಣವಾಗಿ ಭವ್ಯ ಜೊತೆ ಚೆನ್ನಾಗಿ ಹೊಂದಿಕೊಂಡು ಬಿಟ್ಟರು. ಬಲು ಆತ್ಮೀಯವಾಗಿ ಮಾತನಾಡಿಸುತ್ತಾ ಅವರೆಲ್ಲ ಬಹುಕಾಲದ ನೆಂಟರೇನೋ ಎಂಬಂತೆ ಆಗಿ ಹೋದರು. ಹೀಗೆ ಒಮ್ಮೆ ಅಭಯ್ ಭವ್ಯ ಹೊರಗೆ ಹೊರಟಿದ್ದಾಗ ಶ್ರಾವ್ಯ ಸಹ ಏನೋ ಶಾಪಿಂಗ್ ಮಾಡಬೇಕೆಂದು ಅವರ ಜೊತೆ ಹೊರಟೇ ಬಿಟ್ಟಳು. ಅದಾದ ಮೇಲೆ ಅವರೊಂದಿಗೆ ಸಿನಿಮಾ ನೋಡುವುದೂ ಆಯಿತು. ಇದರಿಂದ ತಮ್ಮ ಪ್ರೈವೇಸಿಗೆ ಧಕ್ಕೆ ಎಂದು ಅಭಯ್ ಬಹಳ ಕಸಿಮಿಸಿಕೊಂಡ. ಮನೆಗೆ ಹೋದ ಮೇಲೆ ಅಭಯ್ ಮೊದಲ ಬಾರಿ ಭವ್ಯಳ ಮೇಲೆ ರೇಗಿದ್ದ. ನೀನೇಕೆ ಆ ಹುಡುಗಿಯನ್ನು ಗಂಟೆ ಹಾಕಿಕೊಂಡು ನಮ್ಮ ಜೊತೆ ಕರೆತರಬೇಕು? ನಾನು ಎಂಜಾಯ್ ಮಾಡಲೆಂದೇ ನಿನ್ನ ಜೊತೆ ಸಂಬಂಧ ಬೆಳೆಸಿದ್ದು. ಈ ಬೇಡದ ತಕರಾರುಗಳನ್ನು ತಲೆಗೆ ಕಟ್ಟಿಕೊಳ್ಳಲಿಕ್ಕಲ್ಲ. ಮುಂದೆ ಎಂದು ಈ ಹುಡುಗಿಯನ್ನು ನಮ್ಮ ಜೊತೆ ಕರೆತರಬೇಡ. ಆದಷ್ಟು ನೀನು ಅವಳೊಂದಿಗೆ ಟಚ್ ಇಟ್ಟುಕೊಳ್ಳದೆ ಇರುವುದೇ ಒಳ್ಳೆಯದು. ಅವಳೇನು ಹೆಚ್ಚಿಗೆ ವಾದಿಸಲು ಹೋಗಲಿಲ್ಲ. ಅವಳ ಮನಸ್ಥಿತಿ ಅರಿಯುವ ಗೋಜಿಗೆ ಹೋಗದೆ ಆ ರಾತ್ರಿ ಎಂದಿನಂತೆ ಅಭಯ್ ಅವಳನ್ನು ತನ್ನ ಮಗ್ಗುಲಿಗೆ ಎಳೆದುಕೊಂಡು ಆಕ್ರಮಿಸಿದ. ಅವಳಿಗೆ ಅಂದೇನೋ ಬೇಡವಾಗಿತ್ತು. ತನ್ನ ಬಯಕೆ ತೀರಿಸಿಕೊಂಡು ಅವನು ಗೊರಕೆಗೆ ಶರಣಾದಾಗ ತನ್ನ ಸ್ಥಿತಿ ನೆನೆದು ಮೊದಲ ಬಾರಿಗೆ ಭವ್ಯಳಿಗೆ ತನ್ನ ಮೇಲೆಯೂ ಜಿಗುಪ್ಸೆ ಮೂಡಿತು. ಅವಳಿಗೆ ನಿದ್ದೆ ಸಂಪೂರ್ಣ ಹಾರಿ ಹೋಗಿತ್ತು. ಈ ಸೌಭಾಗ್ಯಕ್ಕಾಗಿ ತಾನು ಹೀಗಿರುವ ಹಾಗೈತೆ. ಅವನ ಧೋರಣೆಯಾದರೂ ಏನು? ಅವನು ಬಯಸಿದಾಗ ಅವನ ಮಗ್ಗುಲಾಗಬೇಕು, ಹೇಳಿದಂತೆ ನಡೆಯಬೇಕು, ಬೇಡ ಅಂದವರ ಜೊತೆ ಮಾತನಾಡಬಾರದು. ಇದೆಂಥ ಹಿಪೋಕ್ರಸಿ! ಭವ್ಯಳ ಯೋಚನೆ ಮುಗಿಯುವಂತೆಯೇ ಇರಲಿಲ್ಲ. ಈ ಊರಿನಲ್ಲಿ ತನ್ನ ಪರಿಚಿತರು ಅಂತ ಇರುವವರಾದರೂ ಎಷ್ಟು ಮಹಾ! ಅವಳಿಗೆ ಆಪ್ತರಾಗಿದ್ದ ಗೆಳತಿಯರು ವರ್ಗಾವಣೆ, ಮದುವೆ ಎಂದು ಬ್ಯಾಂಗ್ಳೂರಿನಿಂದ ದೂರ ಹೊರಟು ಹೋಗಿದ್ದರು. ಈ ಊರಿನಲ್ಲೇ ಕೆಲವರು ಮದುವೆಯಾಗಿ ತಮ್ಮ ತಮ್ಮ ಸಂಸಾರಗಳಲ್ಲಿ ಮುಳುಗಿ ಹೋಗಿದ್ದರು. ಅಂಥವರಿಗೆ ಇವಳ ಗೆಳೆತನ ಬೇಕಾಗಿರಲಿಲ್ಲ. ಇವಳ ಕತೆ ಗೊತ್ತಿದ್ದ ಅವರು ಬೇಕೆಂದೇ ತಮ್ಮ ಕೌಟುಂಬಿಕ ಸನ್ನಿವೇಶದಿಂದ ಇವಳನ್ನು ದೂರ ಇಟ್ಟಿದ್ದರು. ಸಾರಿ ಕಣೆ ಭವ್ಯ, ನಾನೀಗ ನಿನ್ನನ್ನು ನಮ್ಮ ಮನೆಗೆ ಕರೆಯಲು ಆಗೋಲ್ಲ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂತ ನಿನಗೆ ಗೊತ್ತಿದೆಯಲ್ಲ. ಮನೆಯಲ್ಲಿ ಅತ್ತೆ, ಮಾವ, ನಾದಿನಿ, ಮೈದುನ ಎಲ್ಲರೂ ಇರುತ್ತಾರೆ. ನೀನು ಒಬ್ಬಳೆ ಬಂದೆ ಅಂತಿಟ್ಕೋ. ನಮ್ಮತ್ತೆ ಮಾತಿನ ಮಧ್ಯೆ ನಿನ್ನ ಮದುವೆಯ ವಿಷಯ ಖಂಡಿತ ತೆಗೆಯುತ್ತಾರೆ. ಅಪ್ಪಿತಪ್ಪಿ ಅಭಯ್ ಜೊತೆ ಬಂದರೆ 100 ವಿಧದ ಮಾತುಗಳು ಬರುತ್ತದೆ ಎಂದು ಒಮ್ಮೆ ಮಾರ್ಕೆಟ್ನಲ್ಲಿ ಸಿಕ್ಕಿದಾಗ ಗೆಳತಿ ನೇಹಾ ಹೇಳಿದಳು. ನಾನು ನನ್ನ ಗಂಡನಿಗೂ ಸಹ ನಿನ್ನ ಹಾಗೂ ಅಭಯ್ ನಡುವೆ ಲಿವ್-ಇನ್ ಬಗ್ಗೆ ಹೇಳಿಲ್ಲ. ನಿನ್ನ ಬಗ್ಗೆ ಅವರು ಎಲ್ಲ ತಿಳಿದುಕೊಂಡ ಮೇಲೆ ನಾನು ನಿನ್ನ ಫ್ರೆಂಡ್ ಆದ್ದರಿಂದ ನನ್ನ ಹಿಂದಿನ ಚರಿತ್ರೆ ಹೇಗೋ ಏನೋ ಎಂಬ ಸಂದೇಹ ಬಂದರೆ ನನಗೆ ಕಷ್ಟ ಕಣೆ. ಸಾರಿ ಕಣೆ, ನನ್ನದು ಮದುವೆಯಾಗಿ ಇನ್ನು 3 ತಿಂಗಳು ಸಹ ಆಗಿಲ್ಲ. ನನ್ನ ವೈವಾಹಿಕ ಜೀವನಕ್ಕೆ ಯಾವುದೇ ಧಕ್ಕೆ ತಂದುಕೊಳ್ಳಲಿಕ್ಕೂ ಇಷ್ಟವಿಲ್ಲ. ರಿಸ್ಕ್ ಬೇಡ, ಮತ್ತೊಮ್ಮೆ ದಿವ್ಯಾ ಹೇಳಿದಳು. ಇರುವವರೆಲ್ಲ ತನ್ನ ಆಪ್ತರೆನಿಸಿದ ದಿವ್ಯಾ, ನೇಹಾ ಇಂಥವರೇ ತನ್ನ ಬಗ್ಗೆ ಹೀಗೆಲ್ಲ ಅಂದುಕೊಳ್ಳುವಾಗ, ತನ್ನನ್ನು ಅವಾಯ್ಡ್ ಮಾಡುವಾಗ ಇನ್ನು ಬೇರೆಯವರು ಏನೆಂದುಕೊಳ್ಳಬಹುದು? ಅವರ ಮಾತುಗಳು ಅವಳನ್ನು ಬಹಳ ಘಾಸಿಗೊಳಿಸಿದವು. ಅಂದಿನಿಂದಲೇ ಅವಳು ಅವರಿಬ್ಬರ ಜೊತೆ ಗೆಳೆತನ ತೊರೆದಳು. ತನ್ನ ಮೊಬೈಲ್ನಲ್ಲಿದ್ದ ಅವರಿಬ್ಬರ ಹೆಸರನ್ನು ತೆಗೆದು ಹಾಕಿದಳು. ಅದಾದ ಮೇಲೆ ಅವರನ್ನೆಂದೂ ಭೇಟಿಯಾಗಲು ಪ್ರಯತ್ನಿಸಲಿಲ್ಲ. ಅವರು ಸಹ ಅಪ್ಪಿತಪ್ಪಿಯೂ ಇವಳಿಗೆ ಫೋನ್ ಮಾಡುವ ಗೋಜಿಗೆ ಹೋಗಲಿಲ್ಲ. ತನ್ನ ಹಾಗೂ ಅಭಯ್ನ ಸಂಬಂಧದಿಂದ ಸಮಾಜದಲ್ಲಿ ತಾನು ಯಾವ ಸ್ಥಾನದಲ್ಲಿದ್ದೇನೆ ಎಂದು ಅವಳು ಗುರುತಿಸಿದಳು. ಆ ಕಾರಣದಿಂದ ಇವರ ಗೆಳೆತನ ಕಳೆದುಕೊಂಡದ್ದು ಅವಳಿಗೊಂದು ಆಘಾತವಾಯಿತು. ಆಗಿನಿಂದ ಭವ್ಯ ಒಂಟಿತನದ ಬೇಗೆಯಲ್ಲಿ ಬೆಂದು ಹೋಗುತ್ತಿದ್ದಳು. ಹಾಗಿರುವಾಗ ಜಲಜಾ ಆಂಟಿ ಮತ್ತು ಶ್ರಾವ್ಯನ ಒಡನಾಟ ಅವಳಿಗೆ ಮರಳುಗಾಡಿನ ಒಯಸಿಸ್ ಆಗಿತ್ತು.
ಅವರ ಸಂಪರ್ಕದಿಂದ ಅವಳಿಗೆ ಎಷ್ಟೋ ವರ್ಷಗಳ ಬಳಿಕ ಉತ್ತಮ ಕೌಟುಂಬಿಕ ಸಾಂಗತ್ಯ ಸಿಕ್ಕಿತ್ತು. ಅಂಥ ಸೌಹಾರ್ದತೆಯನ್ನು ತಾನು ಕಳೆದುಕೊಳ್ಳಬೇಕೇ? ಅದು ಹೇಗೆ ಹರಡಿತೋ ಏನೋ. ಕೇವಲ ಆಪ್ತರಷ್ಟಿಗೆ ಮಾತ್ರ ಗೊತ್ತಿದ್ದ ಇವಳ ಲಿವ್ ಇನ್ ಸಂಬಂಧ ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಾಗಿ ಹೋಯಿತು. ಹುಡುಗಿಯರು ಆಗಾಗ ಅವಳತ್ತ ವ್ಯಂಗ್ಯವಾಗಿ ನೋಡಿ ತಮ್ಮಲ್ಲೇ ಏನೋ ಗುಸುಗುಸು ಮಾತನಾಡಿಕೊಳ್ಳುತ್ತಾ ಕಿಸಕಿಸನೆ ನಗುವರು. ಅವಳಿಗಿಂತ ಹಿರಿಯ ಮಹಿಳಾ ಸಹೋದ್ಯೋಗಿಗಳು ಅವಳೊಂದಿಗೆ ಶಿಷ್ಟಾಚಾರವಾಗಿ ಮಾತನಾಡುವುದನ್ನೇ ಬಿಟ್ಟರು. ಪುರುಷ ಸಹೋದ್ಯೋಗಿಗಳಂತೂ ತಾವು ಒಂದು ಚಾನ್ಸ್ ಟ್ರೈ ಮಾಡಬಾರದೇಕೆ ಎಂಬಂತೆ ದೃಷ್ಟಿಯಿಂದ ಅವಳೆಡೆ ವಿಚಿತ್ರವಾಗಿ ದಿಟ್ಟಿಸುತ್ತಿದ್ದರು. ಭವ್ಯಳಿಗೆ ಫೈಲ್ ಇತ್ಯಾದಿ ಕೊಡಬೇಕಾದಾಗ ಆ ಪುರುಷ ಸಹೋದ್ಯೋಗಿಗಳು ಬೇಕೆಂದೇ ಅವಳ ಮೈಕೈ ಸೊಗಿಸುವುದು, ಅಗತ್ಯವಿರಲಿ ಬಿಡಲಿ ಅವಳ ಟೇಬಲ್ ಬಳಿ ನಿಂತು ಮಾತನಾಡುವುದು ಇತ್ಯಾದಿ ಮಾಡುತ್ತಿದ್ದರು. ಅವರ ತುಟಿಗಳಲ್ಲಿ ಸದಾ ಒಂದು ಕುಟಿಲ ನಗು ತುಳುಕುತ್ತಿತ್ತು. ಅವರು ಕುಚೋದೆ ಗಮನಿಸಿ ಭವ್ಯಳಿಗೆ ಮೈ ಹುರಿದು ಹೋಗುತ್ತಿತ್ತು. ಮೊದಲೆಲ್ಲ ಇಬ್ಬರು ಕೂಡಿಯೇ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು. ಇತ್ತೀಚೆಗೆ ಹಲವು ದಿನಗಳಿಂದ ಅಬ್ಬಯ್ಯನ ವ್ಯವಹಾರ ತುಸು ಬದಲಾಗಿತ್ತು. ಈಗ ಪ್ರತಿಯೊಂದು ಕೆಲಸಕ್ಕೂ ಭವ್ಯ ಮೇಲೆ ಅವಲಂಬಿತವಾಗಿತ್ತ. ಅವಳಿಗೆ ರಜೆ ಇದ್ದು ತಾನು ಆಫೀಸ್ಗೆ ಹೋಗಬೇಕಾದ ಸಂದರ್ಭವಿದ್ದರೆ ಭವ್ಯಳೇ ಅಡುಗೆ ಮಾಡಿ ಪ್ಯಾಕ್ ಮಾಡಿ ಕೊಡಲಿ ಎಂದು ಅಪೇಕ್ಷಿಸುತ್ತಿದ್ದ. ಜೊತೆಗೆ ಬಟ್ಟೆಗಳನ್ನು ಅವಳೇ ಒಗೆಯಬೇಕಾಗಿತ್ತು. ಹಿಂದೆಲ್ಲ ಅಭಿ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದ. ಭವ್ಯ, ಪ್ಲೀಸ್ ನನ್ನ ಈ 2 ಪ್ಯಾಂಟ್ ಶರ್ಟ್ ವಾಷಿಂಗ್ ಮಿಷಿನ್ಗೆ ಹಾಕಿಬಿಡು. ನಾಳೆ ಲಂಚ್ ಪ್ಯಾಕ್ ಮಾಡಿ ನಾನು ಆಫೀಸ್ಗೆ ಹೋಗುವಾಗ ಕೊಟ್ಟು ಬಿಡು. ಸಂಜೆ ಇಬ್ಬರು ಹೊಸ ಸಿನಿಮಾಕ್ಕೆ ಹೋಗೋಣ ಎಂದು ಪುಸಲಾಯಿಸುತ್ತಿದ್ದ. ಈಗ ಅವಳ ಕೈಲಿ ಈ ಕೆಲಸ ಮಾಡಿಸುವುದು ತನ್ನ ಹಕ್ಕೆಂದು ಭಾವಿಸಿದ್ದ. ಅವನ ಮಾತುಗಳಲ್ಲಿ ಸದಾ ಪತಿಯ ಜೋರು ಅಡಗಿರುತ್ತಿತ್ತು. ಸಮರ್ಪಣೆಯ ಭಾವದ ಜಾಗದಲ್ಲಿ ಬೇಡಿಕೆಗಳು ಹೆಚ್ಚಾಗುತ್ತಿದ್ದವು. ಕಷ್ಟಗಳು ಬಂದರೆ ಒಟ್ಟಿಗೆ ಬರ್ತವಂತೆ. ಇವನ್ನೆಲ್ಲ ಅವಳು ಹೇಗೋ ಸರಿತೂಗಿಸಿಕೊಳ್ಳುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಜಲಜಾ ಆಂಟಿ ಮತ್ತು ಅವರ ಮಗಳು ಶ್ರಾವ್ಯ ಇವಳ ಜೊತೆ ಮುಖ ಕೊಟ್ಟು ಮಾತನಾಡುವುದನ್ನೇ ಬಿಟ್ಟು ಬಿಟ್ಟರು. ಅಪರೂಪಕ್ಕೆ ಎದುರಾದಾಗ ಹಾಯ್ ಹಲೋ ಅಷ್ಟಕ್ಕೆ ಸೀಮಿತವಾಯಿತೇ ಹೊರತು ಎಂದಿನಂತೆ ಮನೆಗೆ ಬಂದು ಹೋಗುವ ಬಾಬತ್ತೇ ಇರಲಿಲ್ಲ. ಶ್ರಾವ್ಯ ಸಹ ಆದಷ್ಟು ದೂರವೇ ಇದ್ದು ಬಿಟ್ಟಳು. ಹಿಂದಿನ ಥರ ರಜೆ ಬಂದಾಗ ಹರಟೆ ಊಟ ಇದೆಲ್ಲ ಕನಸಾಯಿತು. ಹೀಗೆ ಭವ್ಯ ಮತ್ತೆ ಒಂಟಿಯಾಗಿ ಹೋದಳು. ಒಂದು ಶನಿವಾರ ಅಭಯ್ ಆಫೀಸ್ಗೆ ಹೋಗಿದ್ದಾಗ ಭವ್ಯಳಿಗೆ ಒಬ್ಬಳೇ ಕುಳಿತು ಟಿವಿ ನೋಡಿ ಸಾಕಾಯಿತು. ಇದೇ ಸದಾವಕಾಶ ಎಂದು ಅವಳು ನೇರವಾಗಿ ಜಲಜಾ ಆಂಟಿಯನ್ನು ಮಾತನಾಡಿಸಲು ಅವರ ಮನೆಗೆ ಹೋದಳು. ಏನಾಯಿತು ಆಂಟಿ, ಇತ್ತೀಚೆಗೆ ಶ್ರಾವ್ಯ ಭಾಳ ಬ್ಯುಸಿಯಾಗಿ ಬಿಟ್ಟಿದ್ದಾಳೆ, ಸಿಗೋದೇ ಇಲ್ವಲ್ಲ. ಅವಳು ನನಗೆ ಹೊರಗೆ ಸಿಕ್ಕಿ ಎಷ್ಟು ದಿನಗಳಾಯಿತು. ಶ್ರಾವ್ಯನ ಪರೀಕ್ಷೆಗಳು ಹತ್ತಿರ ಬರ್ತಿದೆಯಮ್ಮ. ಪ್ರಿಪ್ರೇಟರಿ ಪರೀಕ್ಷೆಗೆ ಭಾಳ ಸೀರಿಯಸ್ ಆಗಿ ರೆಡಿ ಆಗ್ತಿದ್ದಾಳೆ. ಈಗೆಲ್ಲ ಹೊರಗೆಲ್ಲ ಹೋಗುವುದೇ ಇಲ್ಲ, ಜಲಜಾ ಹೇಳಿದರು. ಆಂಟಿ, ಇನ್ನೊಂದು ಮಾತು ಕೇಳಬೇಕಾಗಿತ್ತು. ಭಾಳ ದಿನಗಳಿಂದ ನೀವು ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಿ. ಏನಾಯಿತು ಆಂಟಿ? ನನ್ನಿಂದ ಏನಾದರೂ ತಪ್ಪಾಯಿತಾ? ಭವ್ಯ ಹೆಚ್ಚು ಹರಟೆ ಹೊಡೆಯದೆ ನೇರವಾಗಿ ವಿಷಯಕ್ಕೆ ಬಂದಳು. ನೋಡಮ್ಮ ಭವ್ಯ, ಇದು ನಿನ್ನ ಪರ್ಸನಲ್ ವಿಷಯನೇ ಇರ್ಬೋದು. ನಿನ್ನ ಜೀವನ ಹೇಗಿರಬೇಕು ಅಂತ ನಿರ್ಧರಿಸುವವಳು ನೀನೇ. ಆದರೆ ಸಾರಿ, ಹೀಗೆ ಏನೋ ವಿಷಯ ಕೇಳಿ ಬಂತು. ನನಗೆ ಗುರುತಿನವರು ಹೇಳಿದರು, ನಿಮ್ಮಿಬ್ಬರದು ಮದುವೆ ಆಗಿಲ್ಲ, ಕೇವಲ ಲಿವ್ ಇನ್ ಅಂತ. ಶ್ರಾವ್ಯ ಅಂತೂ ಇನ್ನೂ ಹದಿಹರೆಯದವಳು. ಅವಳಿಗೆ ಯಾವುದು ಸರಿ ಯಾವುದು ತಪ್ಪು ನಿರ್ಧರಿಸುವುದು ಈಗ ಸುಲಭ ಅಲ್ಲ. ಆದ್ದರಿಂದ ಈ ಹಸಿ ಮನಸ್ಸಿನ ಮೇಲೆ ಇಂಥ ವಿಷಯಗಳ ದುಷ್ಭಾವ ಆಗುವುದು ನಮ್ಮಿಬ್ಬರಿಗೂ ಖಂಡಿತ ಇಷ್ಟವಿಲ್ಲ, ಜಲಜಾ ಆದಷ್ಟು ಸಹಜ ಧ್ವನಿಯಲ್ಲಿ ಹೇಳಿದರು. ಇದನ್ನು ಕೇಳಿ ಭವ್ಯಳ ಮುಖಕ್ಕೆ ಒಮ್ಮೆಲೆ ಅರ್ಧ ಬಕೆಟ್ ಐಸ್ ನೀರು ಸುರಿದಂತಾಗಿ ಅವಳ ಮುಖವೆಲ್ಲ ಬಿಳಿಚಿಕೊಂಡಿತು. ತಾಯಿಯಂತೆ ಆಧರಿಸುತ್ತಿದ್ದ ಆ ಹಿರಿಯರೆದುರು ಹಸಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಳು. ಈ ಸತ್ಯ ಇವರನ್ನು ತಲುಪಿತೆ. ಹಾಗಿದ್ರೆ ಇಷ್ಟು ಹೊತ್ತಿಗೆ ಇಡೀ ಅಪಾರ್ಟ್ಮೆಂಟ್ಗೆ ಗೊತ್ತಾಗಿರ್ಬೋದು ಎನಿಸಿತ್ತು. ನೋಡಮ್ಮ, ನೀನು ಒಳ್ಳೆಯ ಮನೆತನದ ಹೆಣ್ಣು ಮಗಳು ಅಂತ ನೋಡಿದ ದಿನವೇ ಗುರುತಿಸಿದೆ. ಅದರಿಂದಲೇ ನಿನ್ನ ಸ್ನೇಹ ಸೌಶಲ್ಯ ನನ್ನ ಮಗಳಿಗೂ ಬರಲಿ ಎಂದು ಆಶಿಸಿದೆ. ಆದರೆ ಈಗ ಇದ್ದದ್ದು ಕೆಟ್ಟು ಹೋಗುವಂಥ ಪರಿಸ್ಥಿತಿ ಬರುವ ಹಾಗಿದೆ. ಅದಕ್ಕೆ ಅವಳಿಗೆ ದೂರವಿರಲು ಹೇಳಿದ್ದೇನೆ. ಶ್ರಾವ್ಯ ಮುಂದೆ ಇದೇ ಥರ ಯಾವುದೇ ಊರಲ್ಲಿ ಯಾರದೋ ಜೊತೆ ಹೇಗೋ ಇರುವುದು ನಮ್ಮ ಊಹೆಗೂ ನಿಲುಕದ ವಿಚಾರ. ಅದೆಂದಿಗೂ ಆಗಬಾರ್ದು. ಇದುವರೆಗೆ ಅವಳಿಗೆ ನೇರವಾಗಿ ಈ ವಿಷಯ ಹೇಳಿಲ್ಲ. ನಿನ್ನ ಬಗ್ಗೆ ಅವಳು ಕೆಟ್ಟದಾಗಿ ಭಾವಿಸಬಾರದೆಂದು ನನ್ನ ಕಾಳಜಿ. ಜಲಜಾ ಈಗಲೂ ತುಸು ಅಭಿಮಾನದಿಂದಲೇ ಅವಳ ಪರವಾಗಿ ಮಾತನಾಡಿದ್ದರು. ಭವ್ಯ ಏನೂ ಮಾತನಾಡದೆ ತಲೆ ತಗ್ಗಿಸಿ ಅವರು ಹೇಳುವುದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳು. ಓ, ಈಗ ನನಗೆ ಗೊತ್ತಾಯಿತು ಬಿಡು, ನಿನ್ನ ತವರಿನವರು ಅಥವಾ ಅತ್ತೆ ಮನೆಯವರು ಯಾಕೆ ಈ ಕಡೆ ಸುಳಿಯುತ್ತಲೇ ಇಲ್ಲ ಅಂತ. ಆದರೆ ಎಷ್ಟು ದಿನ ಅಂತ ಹೀಗೆ ಸಮಾಜ, ತಾಯಿ ತಂದೆಯರಿಂದ ವಿಮುಖರಾಗಿ ಇದ್ದೀರಿ? ಇದರಿಂದ ನಿಮ್ಮಿಬ್ಬರಿಗೂ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚುತ್ತದೆಯೇ ಅಥವಾ ಬೇರೇನಾದರೂ ಲಾಭವಿದೆಯೇ? ಏನೂ ಇಲ್ವಲ್ಲ. ಏನೋ ಒಂದು ಕಾರಣಕ್ಕೆ ಮನಸ್ತಾಪ ಹೆಚ್ಚಾದಾಗ ಅಭಯ್ ನಿನ್ನನ್ನು ಬಿಟ್ಟು ಹೊರಟು ಹೋದರೆ ಹಾಗೆಯೇ ಮುಂದೆ ಏನು ಮಾಡ್ತಿ?
ಈ ಅಭಯ್ ಇಲ್ಲದಿದ್ದರೆ ಏನೊಬ್ಬ ವಿನೋದ್ ಬರ್ತಾನೆ ಅಂತಿಟ್ಕೋ. 2 ವರ್ಷದ ಮೇಲೆ ಅವನು ಮುನಿಸಿಕೊಂಡ ಹೀಗೆ ಎಷ್ಟೋ ಜನರನ್ನು ಬದಲಾಯಿಸಿ ಬದುಕಲಾಗುತ್ತದೆ. ಅಂಥ ಬಾಳಿಗೆ ಏನಾದರೂ ಅರ್ಥವಿದೆ? ಅದಿರಲಿ, ತಾಯ್ತನ ಇಲ್ಲದೆ ಹೆಣ್ತನ ಪೂರ್ಣವಾಗದು. ಮುಂದೆ ಒಂದು ದಿನ ನಿನಗೆ ಅವನಿಂದ ಮಗು ಬೇಕೆನಿಸಿದರೆ ಏನು ಮಾಡ್ತಿ? ಅವನು ಅದಕ್ಕೆ ತಂದೆ ಸ್ಥಾನ ಕೊಡದಿದ್ದರೆ ಅದಕ್ಕೆ ಎಂಥ ಕಳಂಕ ಬರುತ್ತದೆ ಗೊತ್ತಾ? ಅದೆಲ್ಲ ಏನೂ ಬೇಡ ಅಂತ ಮಾತ್ರೆ ನುಂಗುತ್ತಲೇ ಅವನೊಂದಿಗೆ ಜೀವನ ಕಳೆದರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೋದು ಅಂತ ಯೋಚಿಸಿದ್ಯಾ? ಗಂಡಸು ಆವೇಶದಲ್ಲಿ ಆ ಸ್ಥಿತಿಯಲ್ಲಿರುವಾಗ ತಾನಾಗಿ ಮುನ್ನೆಚ್ಚರಿಕೆ ವಹಿಸುವುದಿಲ್ಲ ಅಂತ ಇಷ್ಟು ದಿನಗಳ ದಾಂಪತ್ಯ ಕಂಡಿರುವ ನಿನಗೆ ಗೊತ್ತಾಗಿರಬೇಕಲ್ಲವೇ? ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ನಿನ್ನ ಹೆಂತನ ಹಾಳಾದರೆ ಅವನು ನಾಳೆ ನಿನ್ನನ್ನು ಕಾಪಾಡುವನೇ? ನಿನ್ನಿಂದ ಸುಖ ಸಿಗುವುದಿಲ್ಲ ಅಂತಾದಮೇಲೆ ಅವನೇಕೆ ನಿನ್ನ ಜೊತೆ ಇರಲು ಬಯಸ್ತಾನೆ? ಮುಂದೆ ನಿನ್ನ ಯಾವ ಲಿವ್ ಇನ್ ಪಾರ್ಟ್ನರ್ ನಿನ್ನನ್ನು ಕೊನೆಯವರೆಗೂ ನೋಡಿಕೊಳ್ಳಲು ಸಾಧ್ಯ? ಇದರ ಬದಲು ಅಭಯ್ ನಿನ್ನನ್ನು ಮದುವೆಯಾಗುವಂತೆ ಓಲೈಸಿ ಒಮ್ಮೆ ಅನುರಾಗದ ಹನುಮಂದದಲ್ಲಿ ನೀವಿಬ್ಬರು ಶಾಶ್ವತವಾಗಿ ಒಂದಾದರೆ ಮುಂದೆ ಎಂದು ಹೆದರಬೇಕಾದ ಅಗತ್ಯವೇ ಇಲ್ಲ. ಒಬ್ಬರಿಗೊಬ್ಬರು ಪರಸ್ಪರ ಜೀವನ ಪರ್ಯಂತ ಆಸರೆಯಾಗಿರಿ. ಈ ವಿಷಯವನ್ನು ಆಳವಾಗಿ ಯೋಚಿಸು. ನಾವು ಆಧುನಿಕತೆಯ ಬಿರುಗಾಳಿಗೆ ಸಿಲುಕಿ ಯಾವ ಕಡೆ ಕೊಚ್ಚಿ ಹೋಗುತ್ತಿದ್ದೇವೋ ತಿಳಿಯದೆ ಎಲ್ಲೋ ಹೋಗಿಬಿಟ್ಟರೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಒಂದು ಅರ್ಥ ಬೇಡವೇ? ನಾಯಿ ನರಿಯಂಥ ಪ್ರಾಣಿಗೂ ನಮಗೂ ವ್ಯತ್ಯಾಸವೇ ಇರುವುದಿಲ್ಲ. ಈ ಸಮಾಜವನ್ನು ಎದುರಿಸಿ ಏನೋ ಕ್ರಾಂತಿಕಾರಿ ಹೆಜ್ಜೆ ಹಾಕ್ತೇವೆ ಅಂತೆಲ್ಲ ಅಂದ್ಕೊಳ್ತೀವಿ. ಆದರೆ ಸಮಾಜದ ತಿರುಗೇಟು ನಮ್ಮನ್ನು ಎಂಥ ಅರ್ಧಪತನಕ್ಕೆ ತಳ್ಳಿರುತ್ತದೆ ಎಂದು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಮುಳುಗಿ ಹೋಗಿದ್ದೇವೆ. ಸಮಾಜ ನಮ್ಮನ್ನು ಕಂಡು ಗಹಗಹಿಸುತ್ತದೆ. ಜಲಜ ಅವಳ ಕೈಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ವಾತ್ಸಲ್ಯದಿಂದ ಹೇಳಿದರು. ನೀನು ನನ್ನ ಮಗಳ ಸಮಾನ ಅಂತ ಇಷ್ಟೆಲ್ಲ ಹೇಳಿದೇನಮ್ಮ. ಖಂಡಿತ ನಿನಗೆ ಕಟಕಿ ಆಡಬೇಕು, ಹಂಗಿಸಬೇಕು ಅಂತಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿನಗಿನ್ನೂ ಮದುವೆ ವಯಸ್ಸು. ಅಭಯ್ ಮದುವೆಗೆ ಒಪ್ಪಲಿಲ್ಲ ಅಂದರೆ ನಿನ್ನ ಮನೆಯವರು ತೋರಿಸುವ ಹುಡುಗನನ್ನು ಮದುವೆಯಾಗಿ ಶಾಶ್ವತವಾಗಿ ಇವನಿಂದ ದೂರವಾಗು. ಜೀವನದಲ್ಲಿ ಮುಂದೆ ಸುಖವಾಗಿರು. ಕಣ್ಣೀರು ತುಳ್ಕಳಿದ್ದ ಅವಳನ್ನು ತಮ್ಮ ಎದೆಗಾನಿಸಿಕೊಂಡು ಸಮಾಧಾನಪಡಿಸಿ ಕಳಿಸಿಕೊಟ್ಟರು. ಜಲಜ ಮನೆಯಿಂದ ಬಂದ ಭವ್ಯ ಸೋಪದಲ್ಲಿ ಕುಸಿತು ಕುಳಿತು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ತನ್ನವರು ಎನ್ನುವರಿಲ್ಲದೆ ಕಾಡಲ್ಲಿ ಕಣ್ಣು ಕಟ್ಟಿ ಬಿಟ್ಟಂತಾಗಿತ್ತು ಅವಳ ಸ್ಥಿತಿ. ಜಲಜ ಅವಳಿಗೆ ಸೂಕ್ತ ಎಚ್ಚರಿಕೆ ನೀಡಿದ್ದರು. ಯಾವ ಕೆಟ್ಟ ಗಳಿಕೆಯಲ್ಲಿ ತಾನು ಈ ಥರದ ಬಾಳಿಗೆ ಒಪ್ಪಿಕೊಂಡು ಒಬ್ಬ ವ್ಯಕ್ತಿ ಜೊತೆ ಹೀಗೆಲ್ಲ ಇದ್ದೇನೋ ಎಂದು ನೆನೆದು ದುಃಖಿಸಿದಳು. ಅವಳಿಗೀಗ ಭವಿಷ್ಯನೆಂದು ಭಯ ನಡುಕ ಬಂದು ಬಿಟ್ಟಿತ್ತು. ಸಿಡಿದು ಹೋಗುತ್ತಿದ್ದ ತಲೆನೋವು ತಡೆಯಲಾರದೆ ಒಂದು ಲೋಟ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿದಳು. ಅದಾದ ನಂತರ ಅವಳ ಮನಸ್ಸು ಶಾಂತವಾಗಿ ಅವಳು ಗಂಭೀರವಾಗಿ ಮುಂದೇನು ಮಾಡಬೇಕೆಂದು ಯೋಚಿಸಿದಳು. ಇಂದು ಜಲಜಾ ಆಂಟಿಗೆ ಗೊತ್ತಾದದ್ದು ನಾಳೆ ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ. ಆಗ ಮತ್ತೆ ತಾವು ಈ ಅಪಾರ್ಟ್ಮೆಂಟ್ ಬಿಟ್ಟು ಇನ್ನೊಂದು ಕಡೆ ಹೊಸದಾಗಿ ಹುಡುಕಿಕೊಂಡು ಹೋಗಬೇಕು. ಈ ರೀತಿಯ ಅಲೆಮಾರಿ ಜೀವನಕ್ಕೆ ಎಂದಾದರೂ ಕೊನೆಯುಂಟೆ? ಇದೇನು ಬಾಡಿಗೆ ಮನೆ ಬದಲಾಯಿಸಬಹುದು, ಸ್ವಂತ ಮನೆಯಾಗಿದ್ದರೆ ಮಾಡುವುದೇನು? ಈ ರೀತಿ ಆದರೆ ತಾನೆಂದು ತನ್ನದೇ ಆದ ಮನೆ ಮಠ ಸಂಸಾರ ಎಂದು ಸ್ಥಾಪಿಸಿಕೊಳ್ಳಲಾಗದು. ಇಂದು ಸಮಾಜದಿಂದ ವಿಮುಖಳಾಗಿದ್ದಾಳೆ. ನಾಳೆ ಮನೆಯವರಿಗೆ ತಿಳಿದರೆ ಅವರಿಂದಲೂ ಚೀತು ಅನಿಸಿಕೊಂಡು ಅವರನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಂದು ಮನೆಯವರ ಬಳಿ ಉಳಿಸಿಕೊಂಡಿರುವ ಪ್ರೀತಿ ವಿಶ್ವಾಸವನ್ನು ಮುಂದೆ ಶಾಶ್ವತವಾಗಿ ಇಟ್ಟುಕೊಳ್ಳಲು ಸಾಧ್ಯವೇ? ಮತ್ತೆ ಅಭಯ್, ಅವನು ಮದುವೆಯ ಪ್ರಸ್ತಾಪಕ್ಕೆ ಒಪ್ಪುವನೇ? ಅದಿಲ್ಲದೆ ಜೀವನವಿಡೀ ತನ್ನನ್ನು ಕಾಪಾಡಬಲ್ಲನೆ? ಇತ್ತೀಚಿನ ಅವನ ವ್ಯವಹಾರಗಳಿಂದ ಅವನ ಬಳಿ ಅಂಥ ಭರವಸೆ ಅಪೇಕ್ಷಿಸುವ ಹಾಗೆ ಇರಲಿಲ್ಲ. ತನಗೆ ಅವನೆಂದು ಪತ್ನಿಯ ಸ್ಥಾನ ಅಥವಾ ಹಕ್ಕು ಕೊಡುವವನಲ್ಲ. ಕೇವಲ ಅಧಿಕಾರ ಚಲಾಯಿಸಲು, ಮನೆ ಕೆಲಸ ಕಾರ್ಯ ಮಾಡಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾನೆ ಅಷ್ಟೇ. ಈಗ ಮಾತ್ರ ಏನು ಕಡಿಮೆ ಆಗಿರೋದು? ಅವನ ದಾಸಿಯಾಗಿ ಎಲ್ಲ ಬಗೆಯ ಸೇವೆ ಮಾಡುತ್ತಾ ಇರಬೇಕೇ ಹೊರತು ಶ್ರೀಮತಿ ಎನಿಸುವ ಮಾತೇ ಇಲ್ಲ. ಮದುವೆ ಮಾಡಿಕೊಂಡ ನಂತರ ಈ ಎಲ್ಲ ಸೇವೆ ಮಾಡಬಹುದಾದರೆ ರಾಜಾರೋಷವಾಗಿ ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡಬಹುದಾದರೆ ಅಂಥ ವ್ಯವಸ್ಥೆ ಏಕೆ ಬೇಡ? ಸುಖ ಬೇಕು, ಜವಾಬ್ದಾರಿ ಬೇಡ, ಆಸೆ ತೀರಬೇಕು, ಕರ್ತವ್ಯ ಬೇಡ ಎಂದಾದರೆ ಇಂಥ ಮತಿಗೆಟ್ಟ ವ್ಯವಸ್ಥೆಗೆ ವಿದ್ಯಾವಂತರಾಗಿ ವಿವೇಕವುಳ್ಳವರಾಗಿ ಏಕೆ ಧಿಕ್ಕಾರ ಸಾರಬಾರ್ದು? ಅವಳು ಅಂದುಕೊಂಡಂತೆಯೇ ಅಭಯ್ ಬಂದ. ನಂತರ ನಿಧಾನವಾಗಿ ನಡೆದ ಎಲ್ಲ ವಿಷಯ ತಿಳಿಸಿ ತಾವು ಮದುವೆಯಾಗೋಣ ಎಂದು ತಿಳಿಸಿದಳು. ಅವನು ಅದಕ್ಕೆ ಬಿಲ್ಕುಲ್ ಒಪ್ಪಿಕೊಳ್ಳಲಿಲ್ಲ. ಹಾಲಿನ ರುಚಿ ಕಂಡ ಬೆಕ್ಕಿನಂತಾಗಿದ್ದ ಅವನು. ಈಗ ಇವಳು ಬೇಡ ಎಂದರೆ ಮತ್ತೊಬ್ಬಳು ಜೊತೆ ಹೀಗೆ ಹಾಯಾಗಿರಲು ನಿರ್ಧರಿಸಿದ.
ಮಾರನೆಯ ಬೆಳಿಗ್ಗೆ ಅವನ ನಿರ್ಧಾರ ಬದಲಾಗದಿದ್ದರೆ ತಾನು ಅವನನ್ನು ಬಿಟ್ಟು ಹೋಗುತ್ತೇನೆ. ಇಲ್ಲಿರುವುದನ್ನೆಲ್ಲ ಮಾರಿಬಿಡೋಣ ಎಂದಳು. ಅವನೇನೂ ಮಾತನಾಡದೆ ಸುಮ್ಮನಾದ. ಮಾರನೇ ದಿನ ಎಂದಿನಂತೆ ಬೆಳಗಾಯಿತು. ಅವಳು ತಿಂಡಿ ಸಿದ್ಧಪಡಿಸಿ ಆಫೀಸ್ಗೆ ರೆಡಿಯಾದಳು. ಅಭಯ್ ತಿಂಡಿ ತಿನ್ನುತ್ತಿದ್ದಾಗ ಮತ್ತೆ ಅವನ ನಿರ್ಧಾರದ ಬಗ್ಗೆ ಕೇಳಿದಳು. ಅವನು ಮದುವೆಗೆ ಒಪ್ಪಲೇ ಇಲ್ಲ. ತಾವಿಬ್ಬರು ಕೊಂಡಿದ್ದ ವಸ್ತುಗಳನ್ನು ತನಗೆ ಮಾರಿ ಮನೆ ಖಾಲಿ ಮಾಡುವಂತೆ ಅವಳಿಗೆ ಹೇಳಿದ. ಹಾಗೆ ಆಗಲೆಂದು ಸಂಜೆ ತನ್ನ ಅಕೌಂಟ್ಗೆ ಹಣ ವರ್ಗಾಯಿಸಲು ಹೇಳಿ ಅವಳು ಹೊರಟು ಹೋದಳು. ಮತ್ತೆ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಅವಳು ಆಫೀಸ್ಗೆ ಹೋಗಿ 2 ವಾರದ ರಜೆಗೆ ಅರ್ಜಿ ನೀಡಿದಳು. ಮಧ್ಯಾಹ್ನವೇ ಮನೆಗೆ ಬಂದು ತನ್ನದಾದ ಬಟ್ಟೆ ಬರೆ ಜೋಡಿಸಿಕೊಂಡು ಅಮ್ಮನಿಗೆ ಫೋನ್ ಮಾಡಿದಳು. ಅಮ್ಮ, ನಾನು ಮೈಸೂರಿಗೆ ಬರ್ತಿದ್ದೀನಿ. ನಾಳೆ ಭಾನುವಾರವೇ ಆ ಹುಡುಗನ ಕಡೆಯವರಿಗೆ ಬರಲು ಹೇಳು. ನೀನು ಹೇಳಿದಂತೆಯೇ ಮದುವೆ ಆಗ್ತೀನಿ ಎಂದು ಗಂಭೀರವಾಗಿ ಹೇಳಿದಳು. ಅಂಬಿಕನವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬೇಗ ಹೊರಡುವಂತೆ ಆಗ್ರಹಪಡಿಸಿದರು. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಮೊಬೈಲ್ ರೇಡಿಯೋದಲ್ಲಿ ಹಾಡು ಕೇಳಿ ಬರುತ್ತಿದ್ದಂತೆ ತನ್ಮಯಲಾಗಿ ಅದನ್ನು ಕೇಳಿಸಿಕೊಳ್ಳುತ್ತಾ ಬಸ್ನ ಸೀಟಿಗೊರಗಿದಳು ಭವ್ಯ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಈ ಕತೆ ಕೇಳಿದ್ದಕ್ಕೆ. ಈಗ ನಿಮಗೆ ತಿಳಿಯುತ್ತಲ್ಲ ಎಲ್ಲ ಮಾಡರ್ನ್ ಅಂತ. ನಾವು ಕೆಟ್ಟ ಸಂಬಂಧಕ್ಕೆ ಕೈ ಜೋಡಿಸಿದರೆ ಏನಾಗುತ್ತದೆ ಅಂತ. ಮಾಡರ್ನ್ಗಿಂತ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇಂದಿನ ಕಾಲದವರು ಆರೋಗ್ಯಕ್ಕಾಗಿ ಇಂಥ ಸಂಬಂಧಗಳಿಗೆ ಮನೆ ಆಗ್ತಿರಲಿಲ್ಲ. ಧನ್ಯವಾದಗಳು.